ಗಡ್ಡ ಎಲ್ಲ ಬೆಳಗಾವಪ್ಪ. ಯಪ್ಪ ಇವನು ಮುದಿಯ ಕಣಪ್ಪ ಇವನು. ಏನಪ್ಪ ಪಾರ ಇಲ್ಲಿ ಬೆಳ್ಳೆ ಬೆಳ್ಳಿಲಿ ಬಂದೆ. ನಿನ್ ಮಗಳು ನನಗೆ ಯಾರಿಗೆ? ನನಗೆ ಕೈ ಕಾಲು ಸಣ್ಣ. ನೀನು ಮಗಳಿಗೆ ತೊಲೆ ತುಂಡಿದ್ದ ಮಲ್ವೇನು? ಯಾರೋ ನಾನು ಮುದ್ಯ ಇಲ್ಲ ನಾನು ಇಲ್ಲ ಅಲ್ಲ ಕಣೋ. ನಾನು ಈ ಗಡ್ಡ ಮೀಸೆ ಬೆಳಗಾಗಿರಕ್ಕೆ ನಾನು ಮುದ್ದಿನ ತರ ಕಾಣಿಸ್ತೀನಿ. ಏಯ್ ಇದು ತಾತ್ಪರ್ಯ ಏನೋ ಗೊತ್ತೇನ? ಗೊತ್ತಿಲ್ವಾ? ಏಯ್ 7 ತಿಂಗಳಿಗೆ ತಾತ್ಪರ್ಯ ಬರ್ತಾ ಇದೀನಿ ಕಣಪ್ಪ. ಯಪ್ಪ ಮ್ಯಾಟ್ರಿಕ್ ಬಾರಪ್ಪ. ಬರ್ತಾ ಇದೀನಿ ಕಣೆ. ಎಲ್ಲಿಂದ ಕರ್ಕ ಬಂದ್ರಪ್ಪ? ಇಲ್ಲೇ ಹೇಳ್ತೀನಿ ಕೇಳಿ, ನಮ್ಮ ಮಗಡಿನ ಕಡೆ ಕರ್ಕೊಂಬಂದ. ನಾವು ನಮ್ಮ ಅಪ್ಪಂಗೆ ಏನ 3 ಜನ ಗಂಡು ಮಕ್ಳು. ನಿಮ್ಮಪ್ಪನ ಸರಿಯಾಗಿ ಮಾಡಿದ ಬರ ಜನ. ನಮ್ಮಪ್ಪ ಬರೀ ಮಾಡಿರೋದೇ 3. ಅದೇ ನಿಮ್ಮಪ್ಪ ಮಾಡಿರೋದು ಅದ ಡಜನ. ಏಯ್ ನನಗೆ ಒಂದಲ್ಲ ಒಂದ್ಸ ಬಹಳ ಬೇಜಾರಾಗೋಯ್ತು. ಯಾಕೆ? 3 ಜನ ಅಂತಾನ? ಅಲ್ಲ ಕಣೆ, ನಾವಪ್ಪ 3 ಜನ ಅಂದ್ಬಿಟ್ಟು ಎಲ್ಲೂ ಆಚೆ ಪಾಚೆ ಕೆಲ್ಸಕ್ಕೆ ಬಸ್ಗೆ ಎಲ್ಲೂ ಕಳಿಸ್ತೀವಿ. ತುಮಕೂರು ಕಳಿಸ್ತಿದ್ದೀರಾ? ಏ ಪಾಪ ಹೇಳದ್ ಕೆಳಗೆ ಹೇಳು. ನನಗೆ ಒಂದಲ್ಲ ವರ್ಷ ಬಹಳ ಬೇಜಾರಾಗೋಯ್ತು. ಏನ ಲೋ ಏಣ ಅಂದೆ. ಓ ಅದೇ ಕಣ ನಾನು ಹೇಳಿದ್ದು. ಲೋ ಜಗೇಣ ಅಂದೆ ಕಳ್ಳ. ಜಗಣ ಅಂದೆ. ಇಬ್ರೆಂಡ್ರು ಗಂಡ ಅಂದೆ ಕಣೋ. ನಮ್ಮ ಅಣ್ಣ ಇಬ್ರೆಂಡ್ರು ಗಂಡ ಕಣೋ. ನಮ್ ಜಗಣ ಇಲ್ಲೇ ಕೂತ ನೋಡ ಮಗಿನ ಎತ್ಕೊಂಡು ಮಗಳನ್ನ. ಏನ ಲೋ ಜಗಣ, ನನಗೆ ಇವತ್ತು ಬಹಳ ಬೇಜಾರಾಗಿ ಹೋಗೋದೆ. ಬ್ಯಾಟೆಗೆ ಹೋಗೋದು ನೋಡಿಯೋ ಅಂತ ಅಂದೆ ಕಣೋ. ಲೇ ಇತ್ತ ಕೇಳ್ಸ ಬ್ಯಾಟೆ ಕಾವೇ ಬೇಟೆಗೆ ಶಿಕಾರಿಗೋ. ಹ್ಞೂ ನಾನು ಅದನ್ನ ಹೇಳ್ಬಿದ್ದು. ಲೇ ಭವತ್ತಣ್ಣ ಒಂಟ ಕಡ ನಾನು ನಮ್ಮ ಜಗೇಣ ಎಲ್ಲಿಗೆ ತಿಳ್ಕೊಂಡ ಮುಗ್ಗೋಸು 3 ಹೆಜ್ಜೆ ಕಡೆ ಶಿವಗೆ ಕಾಡಿಗೆ. ನಮ್ಮ ಶಿವಗೆ ಕಾಡಿಗೆ ಬೆಳಿಗ್ಗೆ ಕೊಡ್ತಾರೆ ಬಿಡಿ ಗುರುಗಳೇ. ಏನು ಬೆಳಿಗ್ಗೆಗೆ? ಏಯ್ ನೋಡು ಇದು ಗ್ಯಾಪ್ ನಾವು ಮಾಡಿ. ಯಾವುದು ನಮ್ಮ ಅಣ್ಣನ ಜಗೇಣ್ಣಂದು ಒಂಟಾಳದು. ನಮ್ಮ ಅಣ್ಣಂದು ಕಣ ಒಂದು ನಂದು ಜೋಳ ಆಳುದು ಕಣ. ಪೂರಾ ಮುತ್ತಿಂದು ದಡ ನತ್ತಕ್ಕಿಲ್ಲ ಕಳ್ಳ, ಗುರಿ ಮಾತ್ರ ತಪ್ಪಕ್ಕಿಲ್ಲ ಕಳ್ಳಿ ಅಂದು. ಓ ಪೂರಾ ಮುತ್ತಿಂದು ಓಹೋ ಗುರಿ ಮಾತ್ರ ತಪ್ಪಕ್ಕಿಲ್ಲ ಕಳ್ಳಿ. ಏನ ಲೇ ನಮ್ಮ ಅಣ್ಣ ಹೋಯ್ತಾ 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 ಏನ 2 ಇಲಿ ಮರಿ ಹೊಡ್ಬಿಟ್ಟೆ ಕಳ್ಳ. ಹುಲಿ ಮರಿನ ನಾನೆಲ್ಲ ಇಲಿ ಮರಿ ತಿಳ್ಕೊಬಿಟ್ಟೆ ಕಳ್ಳ. ಲೇ ಭವತಣ್ಣ, ನಾನು ನಮ್ಮ ಜಗುಣಿಗಿಂತ ಏನು ಕಮ್ಮಿ ಅಂತ ಅಂದ್ಬಿಟ್ಟು ಅವನಾರು 2 ಆಗಿರ್ಬೋದು, ನಾನು 4 ಆಗಬೇಕು ಅಂತ ಭವತಣ್ಣ ನಾನು ಹೋಯ್ತಾ 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 ಏನೋ 2 ಕಚ್ಚೆ ಮರಿ ಹೊಡ್ಬಿಟ್ಟೆ ಕಳ್ಳ. ನನ್ನ ಮಕ್ಕಳ ಕಣಿವೆ ಮರಿನ ನಾನೆಲ್ಲ ಕತ್ತೆ ಮರಿ ತಿಳ್ಕೊಬಿಟ್ಟಿದೆ ಕಳ್ಳ. ಕಣಿವೆ ಮರಿನೋ ಲೇ ನನಗೂ ರಾತ್ರಿ ಭೇಟಿಯಾಡಿ ಭಾಳ ಸುಸ್ತಾಗೋಯ್ತು ಕಣ. ಲೋ ಎಣ ಅಂದೆ. ಅವನ್ ಮೊದ್ಲಿಗೆ ಎಣ ಸುಮ್ಮನೆರೋ ಬ್ಯಾಕ್ ಪೇನ್ ಬಂದ್ಬಿಟ್ಟದೆ. ಓ ಅದೇ ಏನ ಹಿಂಗ್ ಹೋಯ್ತಾನ ಕಣ. ಹೋಗ್ಬೇಕು ಅಂದ್ರೆ ಯಾಕೊತ್ತಪ್ಪ ಅಂದ. ನನಗೆ ರಾತ್ರಿ ಬೇಡ ಭಾಳ ಸುಸ್ತಾಗೋದೆ, ದಾಹ ಆಗೋದೆ, ನೀರು ಕುಡಿಬೇಕು ಅಂತಂದೆ ಕಣಪ್ಪ ಬತ್ತಣ್ಣ. ನೋಡತ್ತಮ್ಮ ಈ ಶಿವನ ಕಾಡೊಳಗೆ ಹುಡುಕೂರಿ ನಿಲ್ಲೋಸಿ ನೀರು ಸಿಗಲ್ಲ ಕಣ. ಆ ಕೆಳಗಡೆಗೆ ಡೌನ್ ಇಳಿದ್ಬಿಟ್ಟು ಬಂದರೆ ಅದೇ ಅಲ್ಲಿ ಕಲ್ಯಾಣಿ ಇದು ದೇವ್ರಿಗೆರೆ ನೋಡು, ಆ ದೇವ್ರಿಗೆರೆ ಒಳಗೆ ನೀರು ಕುಡ್ಕೊಂಡು ನಾ 3 ಕಡೆ ಚಿಕ್ಕ ಕೊಟ್ಟಿಗೆ ಹೋಗೋಣ ಬರ ಅಂತ ಅಂದ ಕಣ. ಬವತ್ತಣ್ಣ
ಬಂದ ಕಡೆ ಹಾಕಿ ದೇವ್ರಿಗೆ ಇರತ್ತಕ್ಕೆ ನೀರೇನೋ ಉಸಾಲ ದೊಡ್ಡದಾಗಿತ್ತು ಕಣ ನೀರು ಯಾವ ಥರ ಕಮ್ಮಿ ಆಗಲ್ಲ ಕಣ ಪಾಪ ಕಣೆ ಹೇಳಪ್ಪ ಓ ಪಾಪ ಆ ಕೆರೆ ತಕ್ಕ ಬಂದ್ಬಿಟ್ಟು ಭವತ್ತಣ್ಣ ನೀರು ಕುಡ್ತೋ ಕಣ ಭವತ್ತಣ್ಣ ನೀರು ಕುಡ್ದಿ ಭವತ್ತಣ್ಣ ದಾಹ ಹಾರಿಸ್ಕೊಂಡೆ ಕಣ ಭವತ್ತಣ್ಣ ಲೋಯ್ ಈ ರಾತ್ರಿ ಭೇಟಿ ಬದಲು ಅದಕ್ಕೂ ನಿದ್ದೆ ಎಲ್ಲಿದ್ದೋ ಕಣ ಭವತ್ತಣ್ಣ ಬಂದ್ಬಿಡ್ತೋ ಕಳ್ಳ ಹಂಗೆ ಭತ್ತ ಏರಿ ಮೇಲೆ ಬತ್ತೀನಿ ಕಣ ಭವತ್ತಣ್ಣ ಯಾವುದೋ ಒಂದು ಮರ ಕಾಣಿಸ್ತು ಕಣ ಭವತ್ತಣ್ಣ ಬಂದೂಕ ಕೆಳಗಡೆ ಕುಣಗಿದ್ದೀನಿ ಮದ್ದಿನ ಜಲ್ ತೆಗೆಸಕ್ಕೆ ಹಾಕಣಿ ಭವತ್ತಣ್ಣ ಮನೆ ಕಂಡೆ ಕಳ್ಳ ಭವತ್ತಣ್ಣ ಬೆಳಗಿನ ಜಾವ 5 ಗಂಟೆಲೆ ಕಣ್ಣಾಗಿ ನೋಡ್ತೀನಿ ಭವತ್ತಣ್ಣ ಲೋಯ್ ಇಷ್ಟಪ್ಪ ಕಣೋ ಏನು ತಿಳ್ಕೊಂಡಿದ್ದು ಯಬ್ಬಾಲ್ ಮಾಡ್ ಕೊಂಬೆ ಕಣೋ ಭವತ್ತಣ್ಣ ಯಬ್ಬಾಲ್ ಮಾರದ ಕೊಂಬೆ ಲೇ ಭವತ್ತಣ್ಣ ಓ ಲೇ ಆ ಯಬ್ಬಾಲ್ ಮಾಡ್ಕೊಂಬೆ ನೀ ಭವತ್ತಣ್ಣ ಇಷ್ಟಪ್ಪ ಕಣೋ ಏನು ತಿಳ್ಕೊಂಡಿದ್ದು ಹೆಜ್ಜೆನ್ ಕೊಡ ಕೊಡೋ ಭವತ್ತಣ್ಣ ಹೆಜ್ಜೆನ್ ಕೊಡೋ ಏ ಭವತ್ತಣ್ಣ ಆ ಹೆಜ್ಜೆನ್ ಕೊಡ ನೋಡಿ ಭವತ್ತಣ್ಣ ನನ್ಗೆ ಹೆಂಗೋ ಆಗೋಯ್ತು ಕಣ ತಡಿಯೋಕ್ ಹೋಗ್ಲಿಲ್ಲ ಭವತ್ತಣ್ಣ ಏ ಬಂದೂಕ ತಗೊಂಡಿದ್ದೀನಿ ಮ್ಯಾಲ್ ಗರಿಜೇರಿ ತುಂಬಿ ಮ್ಯಾಲ್ ಬಿಳಿಜೇರಿ ತುಂಬಿ ಕೇಪ್ ಹಾಕಿ ಭವತ್ತಣ್ಣ ಗುರಿ ಕಳ ಭವತ್ತಣ್ಣ ಗುರಿ ಇಕ್ತೆ ಕಳ ಭವತ್ತಣ್ಣ ಕೈ ಕಳ ಭವತ್ತಣ್ಣ ನಾನು ಹೆಜ್ಜೆನ್ ಕೊಡಕ್ಕೆ ಲೇ ನಾನು ಹೊಡೆದಿರೋ ರಪ್ಸಕ್ಕೆ ಒಂದ್ ಕಡೆದ ಕಳ್ಚ್ಕೊಂಡಿದೆ ತೂಕೊಂಡ ಇನ್ನೊಂದ್ ಕಡೆ ಹಂಗೆ ನೇತಾಡ್ತಾ ಇತ್ತು ಕಣೋ ಲೇ ಅದ್ರಲ್ಲಿ ತುಪ್ಪ ಬೇರೆ ಸೋರಾಯ್ತಿತ್ತು ಕಳ್ಳ ಭವತ್ತಣ್ಣ ನನ್ ಕೈಲಿ ತುಪ್ಪ ಸೋರೈತಿ ತಡಿಯಕ್ಕಾಗಲಿಲ್ಲ ಕಳ್ಳ ಬಾಯ ಗಿಂಜಿ ನಿಂತ್ಕೊಂಡ್ಬಿಡೆ ಕಳ್ಳ ಭವತ್ತಣ್ಣ ಲೇ ನಾನು ಬಾಯ ಗಿಂಜಿ ನಿಂತ್ಕೊಳ್ಳಿ ತಡ್ಯಾಕಳ್ಳ ಇನ್ನೊಂದ್ ಕಡೆ ನೇತಾಡ್ತಿತ್ತಲ್ಲೋ ಕಳ್ಚ್ಕೊಂಡಿದೆ ತೂಕಂತ ಕಡೆ ನಾನು ಅದ್ರಲ್ಲಿ ತುಪ್ಪ ಎಲ್ಲ ತಿಂತಾ ಇದ್ದೆ ಕಣೋ ಅದ್ರ ತೀಟೆ ನೋಡ ಇದ್ವಲ್ಲೋ ಲೇ ತೀಟೆ ನೋಡ ಮಕ್ಕಳ ಕಡೆ ಸುರುಚ್ಕೊಂಡ ಕಳ್ಳ ಭವತ್ತಣ್ಣ ನಾನು ಇಚ್ಚಡ ಪಚ್ಚಡ ತಿಕ್ಕು ಭವತ್ತಣ್ಣ ತಿರ್ಗಾ ನಿದ್ದೆ ಬಂದ್ಬಿಟ್ಟು ಹಂಗೆ ಮನಿಕೊಂಬಿಟ್ಟೆ ಮನೇಲಿ ಹೋಗಿ ಕನ್ನಡಕ್ಕೆ ಇಷ್ಟು ನೋಡ್ತೀನಿ ಭವತ್ತಣ್ಣ ಮೀಸೆನೂ ಬೆಳಿಗ್ಗೆ ದಾಡಿನೂ ಬೆಳಿಗ್ಗೆ ಕಳ್ಳ ನನ್ಗ ಈಗಿನ್ನೂ ಗೊತ್ತಿಲ್ವಲ್ಲ 11 ವರ್ಷಕ್ಕೆ ಒಂದೇ ವರ್ಷ ಕಣ ಕಮ್ಮಿಲಿ ಓ 10 ವರ್ಷ ಕಣ ಯಪ್ಪ ಇವನು ಯಾವ ಆ್ಯಂಗಲ್ ಪ್ರಾಯದುಂಗ ಕಣ ಕಾಣ್ತಾನೆಪ್ಪ ನಾನು ಇವನು ಮಾತ್ರ ಮದುವೆ ಆಗಲ್ಲ ಕಣಪ್ಪ ಇನ್ನಾಚೆ ಏನೇ ಆಗ್ಲಿ ಅಪ್ಪ ತಲೆ ಮೇಲೆ ತಲೆ ಬೀಳ್ಲಿ ಏನೇ ಆಗ್ಲಿ ಅಪ್ಪ ಈ ಹುಡುಗನ್ನೇ ಅದೇನಪ್ಪ ನಾನು ಮಾತ್ರ 3ನೇ ನಾವು ಜಿಗಿನ್ ಆಗ್ಬಿಡ್ತೀಯ ನಮ್ಮ ಅಣ್ಣ ಕಣೋ ಅಣ್ಣ ತಂಗಿ ಸಂಬಂಧ ಗೊತ್ತಿಲ್ವೇನೋ ನಿನಗಂತೂ ಅಕ್ಕ ತಂಗಿ ಸಂಬಂಧ ಗೊತ್ತಿಲ್ಲ ಅಂದ್ರೆ ನಾನು ಬಾರಿಸ್ಕೊತೀನಿ ಎದೊಳ್ಳಿ ಮೇಕೆ ನಾನು ಬಾರಿಸ್ಕೊತೀನಿ ಅವಲ್ಲಿ ನಾನು ಗಾಣ ಹಾಕಿ ಕೂತಿದ್ದೀನಿ ಅಲ್ಲೇ ಕರ್ಕೊಂಡೋಗಿ ಕಾಯ್ತಿದ್ಯಾ ಕಾಲು ಕಲಂದ ನೋಡೆ ಜುಮಾನ ನನ್ನ ಕಾಲಿ ತುಂಬ ನನ್ನ ಕಾಲಿ ತುಂಬ ಕಟ್ಟುದಿಲ್ಲ ಯಜಮಾನ ಮನೆಗೆ ಯಜಮಾನ್ಗೆ ಕೂಡಿಸಬೇಕು ಮಾಸಿದೊಡೆ ಮನೆಲಿಕ್ಕೆ ಉಚ್ಚ ಮುಂಡೆ ಈ ಕೂಡಿಸಬೆಲ್ ಮೊಣತೆ ಜಬ್ಬಷ್ಟು ಮುಂಡೆ
ಕೈಯಂದನೋ ಯಜಮಾನ ನನ್ನ ಕೈ ತುಂಬ ನನ್ನ ಕೈ ತುಂಬ ಬಾಳ ಇಲ್ಲ ಯಜಮಾನ ಮಾಡಿದೊಡೆಯ ಮನೆಯಲ್ಲಿ ಹುಚ್ಚು ಮುಂಡೆ ಈ ಕೂಡಿಸಬೆಲ್ ಮನ ತೆಗೆಯ ಪ್ರಶ್ನೆ ಮುಂಡೆ ಸೊಂಟಂದನೋ ಯಜಮಾನ ನನ್ನ ಸೊಂಟ ತುಂಬ ಬಾಳ ಇಲ್ಲ ಯಜಮಾನ ಮಾಡಿದೊಡೆ ಮನೆಯಲ್ಲಿ ಹುಚ್ಚು ಮುಂಡೆ ಈ ಕೂಡಿಸಬೆಲ್ ಮನ ತೆಗೆಯ ಪ್ರಶ್ನೆ ಮುಂಡೆ ಅಯ್ಯೋಯಪ್ಪ ಯೋಯ್ ಎವ್ರಿಗೆ ಯೋಯ್ ಹಾ ಬರೀಲಿ ಹಾ ಅದೇನೋ ತಲೆನೂ ಬಾಚಿ ಅರಳು ಮುಳುಗಿ ಮುಡಿಸೋ ಸಂಘ ಸಿಕ್ಕಿದೆ ಬಜಾರಿಗೆ ನೀನೇನೆ ನಾನೇ ಅಲ್ವಾ ಮಾವಯ್ಯ ಅಯ್ಯೋಯಪ್ಪ ದೊಡ್ಡ ಸಮಾಚಾರ ದೊಡ್ಡೋರ್ ವಿಷಯ ಅಮ್ನೋರ್ ಕಳೆದ್ರು ಬಾರಿ ಹೋಗಣ ಬನ್ನಿ ಮಾವಯ್ಯ ಹೋಗೋಣ ಏಯ್ ಏಯ್ ಬಾರೇಲಿ ಏಯ್ ಇಂದೇನೋ ಆನಂದ ಬೇಕಾಗಿದೆ ಬೇಡ ರೆಡಿ ಹಾಡು ಹಾಡು ಇಂದೇನೋ ಆನಂದ ಬೇಕಾಗಿದೆ ಸದಿಯೋಟವ ನಾನೇನು ಬರಾಡಿ ಉಲ್ಲಾಸದೆ ಇಂದೇನೋ ಆನಂದ ಬೇಕಾಗಿದೆ ಆನಂದ ಬೇಕಾಗಿದೆ. ನನ್ನ ಸಖಿಯಾದ ಭಜರಂಗಿಯನ್ನು ಕರೆದುಕೊಂಡು ಬಂದಿರುವೇನೋ? ಓ ಕಣ್ದ, ಎಲ್ಲಿರುವಳು? ಅಲ್ಲಿ ಬತ್ತಾಳೆ ಬಾಕ್ಲಸ ನಿಂತು ನೋಡ್ಕೊಂಡು. ಅಮ್ಮ ಸಖಿಮಣಿ, ನಿಮ್ಮ ಪಾತ್ರಪದ್ಮನಿಗೆ ವಂದಿಸುವೇನೋ. ಸಖಿ, ನಿನಗೆ ಮಂಗಳವಾಗಲಿ ಮೇಲೆ ಹೇಳಮ್ಮ.
ಅಸ್ಕಿಮಣಿ, ಅಮ್ಮ ನೀನು ಬರಲು ಇಷ್ಟೊಂದು ತಡಬೇಕೆ ತಾಯಿ? ಅಮ್ಮ ನಮ್ಮ ಮಾವನ್ಗೆ ತುಮಕೂರ್ಗೆ ಹೋಗಿದೆ ತಾಯಿ. ಒಳ್ಳೊಳ್ಳೆ ಅಡಿಗೆ ಊಟ ಮಾಡಿಸಿದ್ನಮ್ಮ. ಯಾವ ಅಡಿಗೆನೂ ಮಾಡಿಕ್ಕಿರಲಿಲ್ಲ. ರಾತ್ರಿ ತಂಗ್ಳು ಮುದ್ದೆ ಇಷ್ಟು ಅಪ್ಪ ಇಕ್ಕಿದ್ಲು ಕಣೆದ. ಏನೇ ಮಾಡಿದ್ರು ಇವನು ಯಾನು ನಂಬಲ್ಲ ಕಣೆ ಪಾಪ. ಅಮ್ಮ ಅಸ್ಕಿಮಣಿ, ಅಮ್ಮ ಈ ದಿವಸ ನನಗೇಕೋ ಬಹಳ ಬೇಸರವಾಗುತ್ತಿರುವುದು. ಆದ ಕಾರಣ ನಮ್ಮ ಅರಮನೆ ಉದ್ಯಾನವನಕ್ಕೆ ಹೋಗಿ ನಮ್ಮ ಬೇಸರ ತಿಳಿಸಿಕೊಳ್ಳೋಣ ಬಾ ತಾಯಿ. ಹಾಗೆ ಆಗಲಮ್ಮ. ಸುಗಿ ನಮ್ಮಿದೆ ಸಖಿ ಸುಗಿ ನಮ್ಮಿದೆ, ಮಲ್ಲಿಗೆ ಮಂಜುಳ ಮೋದಮಯ, ಸವಿರುದಯ ಜಗದಮಯ. ಈ ಸುಮಧುರವಾದ ಉದ್ಯಾನವನ್ನು ಕುರಿತು ನೀನೊಂದು ಬಾರಿ ಗಾನ ಪಾಡವಳಾಗು ತಾಯಿ. ಹಾಗೆ ಆಗಲಮ್ಮ. ಮನಕಾನಂದವನವಿದು ನೋಡಮ್ಮ ನೋಡಮ್ಮ ನೋಡಮ್ಮ. ಅಮ್ಮ ಗಿಳಿಗಳು ಕೋಗಿಲೆ ಹಂಸ ಪಕ್ಷಿಗಳು. ಅಮ್ಮ ಗಿಳಿಗಳು ಕೋಗಿಲೆ ಹಂಸ ಪಕ್ಷಿಗಳು ಚಲಪಡಿಸುವುದು ನೋಡೆ ಹೋ ತಾಯಿ. ಚಲಪಡಿಸುವುದು ನೋಡೆ ಹೋ ತಾಯಿ. ಮನಕಾನಂದವನವಿದು ನೋಡಮ್ಮ. ಅಮ್ಮ, ಆ ಮರದ ಮೇಲೆ ಎರಡು ಗಿಣಿಗಳು ಅಷ್ಟು ನಿನ್ನುವಾಗಿರುವವಲ್ಲ, ಅವು ಏನಾಗಬೇಕು ತಾಯಿ? ಅಮ್ಮ ಅವೆರಡು ದಂಪತಿಗಳಮ್ಮ. ಏನಮ್ಮ, ದಂಪತಿಗಳೇ? ಹೌದು ತಾಯಿ. ಅರಗಿಣಿ ಮರಿಗಿಣಿ ಸೇರಿ ಸರಿಗಮ ಪದನಿ ಸಹಾಡೆ, ಅರಗಿಣಿ ಮರಿಗಿಣಿ ಸೇರಿ ಸರಿಗಮ ಪದನಿ ಸಹಾಡೆ, ನೋಡೆ ಸಖಿ ವನವಾ
ಸಖಿಮಣಿ, ಅಮ್ಮ ಏಕೋ ನನ್ನ ಉದರದಲ್ಲಿ ಕಲವಿಟ್ಟು ಕಲಕಿದಂತಾಗುತ್ತದೆ ಸಖಿ. ಇದರ ಅರ್ಥವೇನೆಂದು ನೀನು ತಿಳಿಸೋಳಾಗು ತಾಯಿ. ಅಮ್ಮ, ನಾನಾದ್ರೂ 6 ತಿಂಗಳು 6 ಮಕ್ಕಳು ತಾಯಿ. ಈ ಉದರ ಬಾಧೆ ತಿಳಿಯ ತಾಯಿ. ಅಮ್ಮ, ಕಷ್ಟ ಕಾಲ ನನ್ನ ಕಾಪಾಡುವೆಯಾ ತಾಯಿ? ಖಂಡಿತವಾಗಿಯೂ ಕಾಪಾಡುವೆನಮ್ಮ. ಆಗಿದ್ದ ಮೇಲೆ ಹೇಳುವೆನು, ಕೇಳುವಳಾಗು ಸಖಿ. ತಾಯಿ, ಕಳಲಾರೆ ಸಹಿಸಲಾರೆ, 6 ತಿಂಗಳಿಗಮ್ಮಯ್ಯ ಸಖಿಯೇ ಹರಿದವನ ಕೆನೆ ಮಸರಮ್ಮ, ಊಟ ಮಾಡುವ ಬಯಕೆಯು ಸಖಿಯೇ ತರಿಸಿಕೊಡೆ ಪ್ರೇಮದ ಸಖಿಯೇ. ಸಖಿಮಣಿ, 6 ತಿಂಗಳಿಗೆ ಹಾರಿದನ್ನ ಕೆನೆ ಮೊಸರು ರಾಜಿ ಈರುಳ್ಳಿ ತಿನ್ನುವ ಬೈಗತ್ತಿರುವುದು ಸಖಿಮಣಿ. ನನ್ನ ಬೈಕೆಯನ್ನು ನೀನು ತಿಳಿಸುವೆಯಾ ತಾಯಿ? ಅಮ್ಮ, ಖಂಡಿತವಾಗಿಯೂ ಈಡೇರಿಸುವೆನಮ್ಮ. ನೀವಿನ್ನು ಅರಮನೆಗೆ ಹೊರಡೋರಾಗಮ್ಮ. ಹಾಗೆ ಆಗಲಿ ಸಖಿಮಣಿ. ಮಾವಯ್ಯ, ಇದೇನು ತುಮಕೂರು ಹೊಂಟದ್ನ? ಏ ಮಾವಯ್ಯ, ಮಾವಯ್ಯ. ಓಯ್, ಓ, ನಾನು ಇಲ್ಲೇ ಏನು ಅಲ್ಲೆಲ್ಲೆಲ್ಲೇ ಹುಡುಕ್ತಾ ಇರೋ ನೀನು. ಇವಾಗ ಬಂದೇನ ಮಾವಯ್ಯ? ಇನ್ಯಾವ ಬರ್ಬೇಕಾಯ್ತು? ಪಾಪ. ಏ ಮಾವಯ್ಯ, ಒಂದ್ ಕಾಲ್ ತೆಗಿ 2 ಕಾಲ್ ತೆಗ್ದಿರ ಆಯ್ತಲ್ಲ ದೃಷ್ಟಿಯಿಂದ. ಪಾಪ, ದೃಷ್ಟಿ ಆಯ್ತಿರ್ಲಿವಾ? ಆಗಿತ್ತು. ಹ್ಞೂ, ಪಾಪ. ಪಾಪ ಯಾವಾಗ ಬಂದ್ರ? ಪಾಪ ನೋಡ ನಮ್ ಜಾಗ ಹಿಡ್ಕೊಂಡ್ ಕೂತವನೆ ಪಾಪ. ಎಷ್ಟು 2ನೇದು 3ನೇದು? ಲೇ ಮಾವಯ್ಯ, ಅಮ್ಮನವ್ರಿಗೀಗ 6 ತಿಂಗಳಂತೆ ಮಾವಯ್ಯ. 6 ತಿಂಗಳ? ಏನ್ 6 ತಿಂಗಳು ಏನೋ ಕಾಣಿಸ್ತಲ್ಲ ಯಾಕ? ಸಮ್ಮುಖಿ ಅದೇ ನಿನ್ನ ಇಲ್ಲಿ ನೋಡು, 3 ತಿಂಗಳು ಇಲ್ಲಿರ್ತಾನೆ, 3 ತಿಂಗಳು ತುಮಕೂರಲ್ಲಿ ಇರ್ತಾನೆ. ನನಗೆ 3 ತಿಂಗಳು ಆಗ್ಬೇಕಂತ ಇವನಿಗೆ. ಇವನು ನನ್ನ ಮಕ್ಕಳು ಹುಚ್ಚವ್ಯ. ಯಾಯ್ ನಿನಗಲ್ವೇನೆ? ನನಗಲ್ಲ, ಇನ್ಯಾರಿಗೆ? ಅಮ್ಮನವ್ರಿಗೆ. ಅಮ್ಮನವ್ರಗ? ಆಲೆ ಇಷ್ಟು ಬೇರೆ ಅಮ್ಮನವ್ರಿಗೆ 6 ತಿಂಗಳು ಆಗೋಯ್ತಾ? ಅವ ಅಣ್ಣನ್ ಕೇಳಿ, ಇವ ಅಣ್ಣನ. ಯಾವ ಅಣ್ಣನ? ಇವ ಅಣ್ಣನ ಇಲ್ಲಿ ಟಬಲ್ ಹಾಕೊಂಡ್ ಕೂತಿಲ್ವಾ? ಇವ ಅಣ್ಣನ್ ಕೇಳಿ ಹೆಂಗಾಯ್ತು ಅಂತ. ಆ ಬಿಳೆ ಟಬಲ್ ಹಾಕೊಂಡ್ ಕೂತೀನಿ ಅಣ್ಣನ? ಏ ಆ ಅಣ್ಣಂಗೆ ಏನು ಗೊತ್ತು? ಪಾಪ ಅವನಿಗೆ ಏನು ಗೊತ್ತಿಲ್ಲ. ಪಾಪ ಒಳಗೊಂದು ಹೊರಗೊಂದು ನಾಟಕ ಮಾಡಕ ಅವನಿಗೆ ಗೊತ್ತಾಗಲ್ಲ. ಓ ಗೊತ್ತಾಗಲ್ಲ. ತೋ ಪಾಪ. ಓ ಪಾಪ. ಪಾಪಂಗ ಪೀ ಕೊಟ್ರೆ ಪೀ ಅನ್ನಲ್ವೇನೆ? ಯಪ್ಪ ನೀನು ಯಾಯ್ ಇನ್ನೊಂದು ಟಬಲ್ ಅಲ್ಲಿ ಹಿಂದಗಡೆ ಅದಿಲ್ಲಿ ಬೋಲಿ ಬಿಡೆ. ಏನು ಎಲ್ಲ ಅಂದಿರನೇ ತೋರಿಸ್ತಿಲ್ಲಿ, ಅಕ್ಕ ಇದ್ದೀನಿ ಯಾರೋ ತೋರಿಸಲ್ವೇನೆ ನೀನು? ಬಸ್ರು ಮಾಡಿರೋ ಅಣ್ಣ ಇದ್ದೀರಲ್ವೇನೋ ಮಾವಯ್ಯ? ಅಯ್ಯೋ ಅದೇನೆ, ಆಗಲ್ಲ ಆಗಲ್ಲ ನೋಡ. ಆಯ್ತು ಅದಿಲ್ಲಿ ಬಿಡು, ನಾವು ತುಮಕೂರು ಕಡೆಗೆಲ್ಲ ಹೋಗಲ್ಲ, ಅಲ್ಲಮಲ್ಲ ಕಡೆಗೆ ಅಷ್ಟೇ ಹೋಗೋದು ನಾನು. ಮಾವಯ್ಯ ಬುಟ್ಟಾಕದ್ರ ಬಗ್ಗೆನಾ? ಸರಿ. 6 ತಿಂಗಳಿಗೆ ಈಗ ಏನಂತೆ? 6 ತಿಂಗಳಿಗೆ ಹಾರಿದನ್ನ ಕೆನೆ ಮೊಸರು ರಾಜಿ ಈರುಳ್ಳಿ ಆಪಲ್ ಟೊಮೆಟೊ ತಿನ್ಬೇಕಂತೆ ಮಾವಯ್ಯ. ಅಲ್ಲ ಕಣೆ, ಯಾರು ಬಸ್ರಿಂಗೋಸ್ರು ಬಿಸಿ ಅನ್ನ ಮಾಡ್ಕೊಂಡು ತಿಂತಾರೆ. ಯಾರು ಹಾರಿದನ್ನ ಕೆನೆ ಮೊಸರು ರಾಜಿ ಈರುಳ್ಳಿ ತಿಂತಾರೆ? ಏನು ಬಾಯ್ ನನ್ನ ಮಕ್ಕಳು ಹುಚ್ಚವಿಯ ಹೋಗೋದು. ಮಾವಯ್ಯ ನಿನಗೆ ಅದ್ರ ಬಗ್ಗೆ ಗೊತ್ತಾಗಲ್ಲ ಸರಿನಾ? ನೀನು ಸುಮ್ಮನೆ ಹೋಗ್ತಾಗ ಬರ್ಕಂದ ಹುಡೋಗ ಮಗನಿ. ಯಪ್ಪ ಹೋಗೋ, ಯಪ್ಪ ಹುಡೋಗಪ್ಪ. ಅಮ್ಮ ಹೋದ ಬಸವನ ಬಂದನೇನಮ್ಮ? ಯಾವಾದೇನು ತುಮಕೂರಿಗೆ ಹೋದ್ನೋ, ಇತ್ತ ಕೊಳಕೆರೆಗೆ ಹೋದ್ನೋ, ಇತ್ತ ಬಾಣವಾಡಿಗೆ ಹೋದ್ನು. ಯವ ಅದೇನೋ ಬತ್ತೀನಿ ಅಂತ ಹೋದ. ಯವ ಎಲ್ಲಿರವನಮ್ಮ? ಅಲ್ಲ ಕಣೆ,
ಬಸವಯ್ಯ ನೀನ್ 6 ತಿಂಗಳು ಅಂತಂದಲ್ಲ ಹೇಳ್ಕೊಳ್ತಲ್ಲ ನಮ್ಮ ಮನೆಯವರಿಗಲ್ಲಿ 6 ತಿಂಗಳು ಮನೆಯವರೇ ಅಲ್ವಾ ಅದು? ಕೆನೆ ಮೊಸರು ಮನೋಹರಿ ಅದೇ ಮನೆಯವರಿ ಓರಿ ನಾನಲ್ಲ ಆ? ಮನೋಹರಿ ಅದೇ 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 ಹ್ಞೂ ಅದೇ ಅದೇ ಹೇಳುವನಾಗೋ ನನ್ನ ಮಕ್ಕಳು ಹುಚ್ಚವಯ್ಯ ಅದೇನು ಆರಿದನ್ನ ಕೆನೆ ಮೊಸರು ರಾಜುಳ್ಳಿ ತಿನ್ಬೇಕು ಅಂತ ಹೇಳಿ ಕಳ್ಸ್ತಲ್ದ ಹೌದು ನಾನು ಹೋಗ್ಬಿಟ್ಟು 500 ಎಬ್ಬರ್ಸಿ ಕೇಳಿದ್ರೆ ಯೋ ಅವಲಿನ ಊಟ ಹಾಕಿ ಸಾಲಿ ಗಡತ ತಿನ್ಕೊಂಡು ಹೋದ್ರಲ್ಲ ತಿರ್ಗೈನ ಕೈ ಅನ್ನ ಅಂತ ಕೇಳ್ತಾರಲ್ಲ ಅವರು ಹಾ ಆ ಹೇಳು ನಾನು ಅದಕ್ಕೆ ಹೇಳ್ದೆ 500 ನಮ್ಮವ್ವ ಅಪರೂಪಕ್ಕೆ ಬಸ್ರಾಗ್ಬಿಟ್ಟವಳೆ ಎಲ್ಲ ಎನ್ನಬಾರದು ಬಸವಯ್ಯ ನಿನ್ಗೆ ಅದೆಲ್ಲ ಗೋಚರವಾಗುದಿಲ್ಲವೋ ಓ ಅದೇನೆ ಆ? ಇಲ್ಲದೇ ಅಪ್ಪ ಯಪ್ಪ ಆಪಲ್ ಟೊಮೆಟೊ ನೋಡು ಆರಿದನ್ನ ಕೆನೆ ಮೊಸರು ನೋಡು ರಾಜ ಈರುಳ್ಳಿ ನೋಡು ಆಪಲ್ ಟೊಮೆಟೊ ತಂದಿದ್ದೀನಿ ತಗೋತೀನಿ ಬಸವಯ್ಯ ಈ ಪ್ರಜೆಗಳ ಮುಂದೆ ತಿನ್ನಬಾರದು ಬಸವಯ್ಯ ಇಷ್ಟರ ಮಂದಿ ತಿಂತಾರ ಏನಾಯ್ತದೆ ನೋಡು ಈ ಅಕ್ಕನ ನೋಡಿ ಅಕ್ಕನ ನನಗೊಂದು ದಿವಸ ಕಾನ ತಂದ್ಕೊಟ್ನ ಇವನು ಅವಳಿಗಾದ್ರು ತಂದ್ಕೊಡ್ತಾನಂತ ಇವ ಅಕ್ಕ ಕಣ್ಣಲ್ಲಿ ನೀರಾಗ್ತದೆ ದಿಷ್ಟಿ ಆಯ್ತದ ಕಣ ಮಾವಯ್ಯ ಏಯ್ ಆ ಅಲ್ಲ ಕಣೆ ಆ? ನಾನಂತೂ ನೀನು ತಂದ್ಕೊಟ್ಲಿಲ್ಲ ಆ ಅಲ್ಲೋಡೆ ನಮ್ಮ ಜಗೀಣ ತಂದ್ಕೊಟ್ಟು ಎಲ್ಲೋಡೆ ಹೆಂಗ್ ಕುಂಡಿಸ್ಕೊಂಡವನೇ ಮಗ್ಲಲ್ಲಿ ಜಗ್ಗಣ್ಣ ಯಾವಾಗ ನೋಡಿದ್ರು ನಿನ್ನ ಹತ್ರಕ್ಕೆ ಬರ್ತಾವನಿ ಅದೇನು ಅಂತ ಗೊತ್ತಿಲ್ಲ ಅಮ್ಮ ಯವ್ವ ಎಲ್ಲ ಕಮ್ಮಿ ಆಯ್ತಾಗೆ ಈರುಳ್ಳಿ ತಿನ್ನು ಬೇಡ ತಾಂಡೋಗು ತಗೊಂಡೋಗು ಅಮ್ಮ ಅಸ್ಕಿಮಣಿ ಅಮ್ಮ ಮತ್ತೊಂದು ಬೈ ಕೇಳುವೆನು ಕೇಳುವಳಾಗು ತಾಯಿ ಹೇಳುತ್ತಾಯಿ ಏಳು ತಿಂಗಳು ತುಂಬಿತು ಸಖಿಯೇ ತಾಳಲಾರೆ ನಮ್ಮ ಸಖಿಯೇ ಏಳು ತಿಂಗಳಿಗಮ್ಮಯ್ಯ ಸಖಿಯೇ ಏರಿ ಮೇಗಲ ಮಣ್ಣು ಕಣಮ್ಮ ಎಳೆ ಉಣಸೆಯ ಕಾಯಿಯು ಸಖಿಯೇ ಊಟ ಮಾಡುವ ಬಯಕೆಯು ಸಖಿಯೇ ಅಮ್ಮ ಸಖಿ ಅಮ್ಮ ಅಮ್ಮ ಸಿಕ್ಕಿಮಣಿ ಅಮ್ಮ 7 ತಿಂಗಳಿಗೆ ಏರಿ ಮೇಗಲ ಮಣ್ಣು ಎಳೆ ಉಣಸಿನಕಾಯಿ ಮುಸುಕಿಳ ಜೋಳ ತಿನ್ನುವ ಬಯಕೆ ತಿರುವುದು ಸಖಿಮಣಿ ನನ್ನ ಬಯಕೆಯನ್ನು ನೀನು ತಿಳಿಸುವೆಯಾ ತಾಯಿ ಅಮ್ಮ ನಮ್ಮ ಮಾವನವ್ರ ಸಂಗಡ ತಿಳಿಸಿ ಖಂಡಿತವಾಗಿಯೂ ತರಿಸಿಕೊಡೇವನಮ್ಮ ನೀವಿನ್ನು ಅರಮನೆಗೂ ಹೊರಬಿಡೋರಾಗಮ್ಮ ಹಾಗೆ ಆಗಲಿ ಸಖಿಮಣಿ ಹಾಗೆ ಆಗಲಮ್ಮ ಅಮ್ಮ ನಿಧಾನಕ್ಕೆ ಹೋಗಿ ನೀನು ಮಗ ಪಕ್ಕಿಕ್ಕಿಕ್ಕ ಹೋದತ್ತು ನನ್ನ ಭಯ ಏ ಮಾವಯ್ಯ ಮಡಗ್ ಬರ್ತೀನಿ ಒಂದೇ ಸಲ ನೀನು ಹೊಡೆದೇ ಬರ್ತೀಯ ಆ, ಅಪ್ಪ ಯವ್ವ ದವ್ ಇವತ್ತು ಹೊಡೆದ್ರು ಹೊಡಿತಾನೆ ಯಾಕೆ ಹೇಳು ಇವತ್ತು ಹೊಡೆದ್ರು ಹೊಡಿತಾರೆ ಹಂಗದೇ ಕಾಲ ಅಡಲೇ. ಮಾವಯ್ಯ ಓಯ್ ಅಪ್ಪ ಯೋಯ್ ಆ? ಅಲ್ಲ ಕಣೆ ವಾ ಅಲ್ಲೋಡಿ ವಾ ಜೋಡಿ ಏನೇನು ಹಂಗೆ ಇರ್ಬೇಕ ನಿಂಗೆ ಏ ನೋಡಿ ಅಲ್ಲಿ. ದಿಷ್ಟಿ ಆಯ್ತು ಕಣ ಮಾವಯ್ಯ ತುಮಕೂರ್ಗು ಅಲ್ಲ. ಅಯ್ಯೋ ಅಣ್ಣ ಸುಮ್ನೆ ದಿಷ್ಟಿ ಆಗಲ್ವ ನಮ್ಮ ಅಕ್ಕನಿಗೂ ನಮ್ಮ ಅಣ್ಣಂಗೂ ಅಯ್ಯೋ ಅದೇ ಏಯ್. ಪಾಪ ಬೆಚ್ಕೊಂಡ್ ಬೆಚ್ಚ ಅದಂಗೇನೆ. ಮಣಿಕಳ ನೀನು ಹಾ. ತೊಡೆ ಮೇಲೆ ಆಹಾ ಹೋಗಿ ಹೋಗಿ ಏನು ನಡು ಬೀದಿ ಬಂದ ತೊಡೆ ಮೇಲೆ ಮನೆ ಕಣಕ್ಕೆ ಏಯ್. ನೋಡ್ಲಾ? ಹೋಗಲ್ ಬೆಡ್ರೂಮ್ ಅಲ್ಲಿ ಮನೆ ಕಳ್ದಾಡ್ತಾ ಮಾವಯ್ಯ ನೀನು ಬಣ್ಣ ಕಲ್ಚಾಕದ ಮೇಲೆ ಬೆಡ್ರೂಮ್ ಅಲ್ಲಿ ಮನೆ ಕಳಿವಂತೆ ಯಪ್ಪ ಇಲ್ಲಿ ಕೇಳಪ್ಪ ಏನಾದ್ರು ಕರ್ದಿದ್ದೀಗ ಸೋನಾ ಮೊಸರು ಅಕ್ಕಿ ಯಪ್ಪ ಸೋನೆ ಮುಸ್ರೆ ಹ್ಞೂ ಆಯ್ತು ಹೇಳು ಮಾವಯ್ಯ ಆ ಅದು ಆಗಿರ್ಲಿ ಆ. ಅಮ್ಮನವ್ರಿಗೀಗ ಆ? ಯೋ ಹೇಳಿ 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 ಅಮ್ಮನವ್ರಿಗೀಗ ಆ. 7 ತಿಂಗಳಂತೆ ಆ. ಏಯ್
ಆದ್ರೆ 7 ತಿಂಗಳಾಗೋಯ್ತಾ? ನಿನಗಲ್ಲ, ನನಗೆಲ್ಲ ಗೊತ್ತು. ಅವನವ್ರಿಗೆ. ಏನ್ ನನಗಾಯ್ತದೆ ಅಂತ ಹೇಳಿ ಹೇಳಿದ್ ನಾನು. ಮತ್ತೆ ನೀನು ಹೊಟ್ಟೆ ಹಿಡ್ಕೊಂಡೆ. ಅಲ್ಲ ನನಗಾಯ್ತದೆ ಅಂತ ಹೇಳಿದ್ನ. ನನ್ಗೇನು ಗೊತ್ತಾದ್ರೂ ಆಗ್ಬೋದು. ಆಮೇಲೆ ಕಲಿಯುಗ ಇದು. ಅಲ್ಲ ಕಣೆ, ಆಶ್ಚರ್ಯ ಹೋಗ್ಲಿ ಬಿಡು. 7 ತಿಂಗಳಿಗೆ ಏನಂತೀಗ? 7 ತಿಂಗಳಿಗೆ ಏರಿ ಮೇಗಲ ಮಣ್ಣು. ಏಲಿನ ಮ್ಯಾಗ್ಲು ಮಣ್ಣು. ಇಷ್ಟು ಜನ ಎಲ್ಲ ಪಾಯಸ ತಿಂದವ್ರು ಇವತ್ತು. ಪಾಯಸ ಬೂಂದಿ ಎಲ್ಲ. ಆಮೇಲೆ ಏರಿ ಮೇಗಲ ಮಣ್ಣು, ಎಳೆ ಹುಣಸಿನ ಹಣ್ಣು. ಎಳೆ ಹುಣಸೆಕಾಯಿ ಎಲ್ಲ ಸಿಗ್ತಾವೀಗ. ಮುಸ್ಕಿನ ಜೋಳ. 1000 ಪಿಜ್ಜಾರಿ ಇಟ್ಕೊಂಡು ಎಲ್ಲ ಅಲ್ಲಾಡ್ಸಂಗ್ ಕೂತಾನೆ, ಎಲ್ಲ ಹಣ್ಣಾಗವೆ. ಅವನು ಅಲ್ಲಾಡಿಸ್ಲಿ, ನೀನ್ ಅಲ್ಲಾಡ್ಸಕ್ ಹೋಗ್ಬೇಡ. ಏನ ಬೇಗ ಹೋಗಿ ತಗೊಬರೋಗು, ಹೋಗು. ಅಮ್ಮ ಯವ್ವ, ಹೋದ ಬಸವನ ಬಂದನೇನಮ್ಮ? ಹಂಗ್ ಬರ್ಬೇಡ ನೀನು, ನಂಗೆ ಭಯ ಆಯ್ತದ ಮ್ಯಾಲ ಬಿದ್ಬಿಟ್ಟಿ ಅಂತ. ಬಂದೇನಮ್ಮ? ಸದಕ್ಕೆ ಯಾರು ಎತ್ತೋರ್ ಮ್ಯಾಲೆ ನಿಧಾನ ಹಾಕೊಂಡು. ಅಮ್ಮ ಯವ್ವ, ಯವ್ವ, ಅದೇನ ನಮ್ಮ ಮನೆಯವರಿಗೆಲ್ಲ ಹೇಳ್ಕೊಳ್ತಂತ. ಮನೆಯವರಿ ಅಲ್ವದು? ಮಿಂಚು ಗುಡುಗು ಮಗ್ಲಗಿರಿ ಮನೋಹರಿ. ಉಕ್ಕಂದೇವ ಮಿಂಚು ಗುಡುಗು ಮಗ್ಲ. ಎಲ್ಲೆಲ್ಲೋ ಹೋಯ್ತದಲ್ಲೋ ಬೆಳ್ಳು ಪೆಟ್ಟಿ ಮೇಲೆ. ಯವ್ವ ಪಾಪ. ಅಲ್ಲ ನೋಡಿ, ಹೇಳೋ ನೋಡಿ ಕೂತಾನೆ ನನ್ ಜಗಣೆವನು. ಯಾವಾಗ ಹೋಗ್ಲಿ ಜಗ್ಗಣ್ಣ. ಯಾವ ಹಳೆ ಮನೆ ಗೋಡೆ ಮಣ್ಣು ಇದು? ಅಲ್ಲ ಒಂತವ್ ತಿನ್ಸವ್ ಅವನು ಮಣ್ಣ. ಅದು ಆಗಿರ್ಲಿ. ಒಂತವ್ ತಿನ್ಸಿಲ್ಲ ಅವನು. ಎಲ್ಲಾನು ಹೋಗು. ಏನು ನೆಲಭಾವೇನೋ ಹೊಡಿತಾ? ಮಾವಯ್ಯ, ಏನು ನನ್ನ ಒಳ್ಳೆ ಸೇರ್ಮಣ್ ಗೋಡೆ ಮಾಡ್ಕೊಂಡಿದ್ದಿಲ್ಲ ನನ್ನ? ಅಲ್ಲ ಕಣ ಮಾವ, ಇದೆಲ್ಲಿತ್ತು? ಹೇಳ್ತೀನಿ ಕೇಳಿ. ಇದೆಲ್ಲಿತ್ತು? ಇದೇನು ಎದ್ಲು ಪದ್ಲು ಎಲ್ಲ ಇದೆಲ್ಲಿಂದ ತಂದ ಮಾವಯ್ಯ? ನೀನು ನಮ್ಮ ಮನೆವರೆಗೆ ಮುಂಚಿನ ಮಗ ಕೆಮ್ಮಣ್ಣ. ನಾನು ಇಷ್ಟೊತ್ತಲ್ಲಿ ಹೋಗ್ಬಿಟ್ಟು ಆ ದೇವ್ರಿಗೆ ಕೆರೆ ಏರಿ ಮೇಲೆ ಅಕ್ಕಂಬಂದಿದ್ದೀನಿ ಬಿಡೋ. 9 ಇಷ್ಟು ತಂದಿದ್ದೀನಿ. ಇನ್ನ ಹಿಂದ್ಗಡೆ 9 ಗಾಡಿ ಬತ್ತಾವೆ. ಇದನ್ನು ತೆಗೆದುಕೊಂಡು ಹೋಗಿ ಜಾಗೃತಿಯಾಗಿ ನಮ್ಮ ಅರಮನೆ ಇಡುವನಾಗ ಬಸವಯ್ಯ. ಇಡೋಗಪ್ಪ ಕಂದ, ಬೇಗನೆ. ಅಯ್ಯೋ ನನ್ ಚಿನ್ನ, ಅಯ್ಯವ್ವ, ತುಮಕೂರ್ಗೆ ಬೈತ್ಯಾ ಬೈತ್ಯಾ ಬೈತ್ಯಾ. ಹೋಗ್ಬಾ ಹೋಗೋ, ಹೋಗ್ಬಾ, ಹೋಗ್ತಾಂಡಿ. ಯವ್ವ ತುಮಕೂರ್ಗೆ ಹೋಗಿ ಹೋಗಿ ರೂಢಿ ಆಗ್ಬಿಟ್ಟಾನೇವ. ಅಮ್ಮ ತುಮಕೂರು ಅಪ್ಪ. ಉದರ ಬಾಧೆ ತಾಳಲಾರೆ, ಉದರ ಬಾಧೆ ತಾಳಲಾರೆ, ಸಹಿಸಲಾರೆ ತಾಪವ. ಕುಲದ ದೈವ ಎಲ್ಲಿ ಇರುವೆ, ಕಂದ ನಾಟವ ತಾಳೇನೋ, ಎನ್ನ ಪರಿಯನ ನೋವನಗಲಿ, ಎಲ್ಲ ಪರಿಯನ ನೋವನಗಲಿ, ಕಾತನನ್ನು ಕಾಣೆನೋ, ಉದರ ಬಾಧೆ ತಾಳಲಾರೆ, ಸಹಿಸಲಾರೆ ತಾಪವ. ಅಮ್ಮ ಸಖೆ ಅಮ್ಮ ಸಿಕ್ಕಿಮಣಿ, ಅಮ್ಮ 8 ತಿಂಗಳಿಗೆ ಚೇತವನದ ಸೀರೆ
ಶ್ಯಾಮವರ್ಣದ ಕುಪ್ಪಸ, ಮುಡಿಗೆ ದುಂಡು ಮಲ್ಲಿಗೆಯನ್ನು ಮುಡಿದು ಪಟ್ಟಮಂಚದ ಮೇಲೆ ವಿಶ್ರಾಂತಿ ಪಡೆಯುವ ಆಸೆ ಆಗುತ್ತಿರುವುದು ಸಖಿಮಣಿ. ನನ್ನ ಬಯಕೆಯನ್ನು ನೀನು ತೀರಿಸುವೆಯಾ ತಾಯಿ? ಅಮ್ಮ, ನಮ್ಮ ಅವನ ಸಂಗಡ ತಿಳಿಸಿ ಖಂಡಿತವಾಗಿಯೂ ತೋರಿಸಿಕೊಡೋಣಮ್ಮ. ಹಾಗೆ ಆಗಲಿ ಸಖಿಮಣಿ. ಹಾಗೆ ಆಗಲಮ್ಮ. ಮಾವಯ್ಯ, ಲೇ ಮಾವ, ಒಂದು ಕ್ಷಣ ಬಿಡುವ ಕೊಡೋದೇ ತಡ, ವಾಂಟು ಬರ್ತಾನೆ. ಅಲ್ಲ ಏನ್ ಬಂದದಿ ಅಕ್ಕ ಅವಳಿಗೆ? ಮಾವಯ್ಯ, ಇವಳು ಆಪಸ್ ಬಂದು ಶಾಪ್ ಇದ್ಕೊಂಡು ಮನೆಯಿಂದ ಜಲ್ಬೇಡ. ಏ ಮಾವಯ್ಯ, ಬರ್ಬಾರ್ದು ಬರ ಇವಳಿಗೆ. ನನಗ್ ಬಂದ್ಬಿಟ್ರೆ ನಿನ್ಗೇನದು ಪಾಪ? 5 ನಿಮಿಷ ನಿಮ್ದೇ ನಿಮ್ದೇ ಮನೇಲಿ ಮನೆ ತರಂಗಿಲ್ಲ. ಮಾವಯ್ಯ 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 ಅಂತ ಕತ್ ಕಳ್ಕೊಂಡವ್ವ ಪಾಪ. ಅಪ್ಪ ಮಾವಯ್ಯ, ಏನೇ ಕರೆದಿದ್ದು? ಅಮ್ಮನವ್ರಿಗೆ 8 ತಿಂಗಳಿಗೆ ಶ್ವೇತವರ್ಣದ ಸೀರೆ, ಚೇತುವರ್ಣ ಸೀರೆ, ಶ್ಯಾಮವರ್ಣದ ಕುಪ್ಸ, ಶ್ಯಾಮ ವರ್ಣದೇ ಬೇಕಾ? ಮುಡಿಗೆ ದುಂಡು ಮಲ್ಲಿಗೆಯನ್ನು ಮುಡಿದು ಪಟ್ಟೆ ಮಂಚದ ಮೇಲೆ ಮಲಗುವ ಹಾಸ್ಯಗೆ ತಂತು ಮಾವಯ್ಯ. ಸರಿ, ಇವೆಲ್ಲ ತಾಂಬರಕ್ ನಾನು ಇಲ್ಲವಲ್ಲಿ. ಏಯ್, ಇಲ್ಲೇ ಮುಗ್ಗುಸರು 3 ಹೆಜ್ಜೆ ಹೌಸ್ಪೇಟೆ. ಹೌಸ್ಪೇಟೆ ಹೌಸ್ಪೇಟೆ ಅಲ್ಲ ಕಣ ಮಾವಯ್ಯ, ದಾವಸ್ಪೇಟೆ. ಅದೇ ಅವಾಸ್ ಎತ್ಕೊ ನಮ್ಮ ಮಾಸ್ಟರ್ಗೆ. ನಮ್ಮ ಅಪ್ಪನ್ಗೆ ಯಾಕೆ ಇವತ್ತು ಹಿಂಗಾಯ್ತು? ಅವಾಸ್ ಹತ್ಬಿಟ್ಟದೆ ಯಪ್ಪ ಪಾಪ. ಬಿಸಿ. ಏಯ್, ನಾನೀಗ ಒಂದು ತಪ್ತೀನಿ. ಪಾಪ ಯಪ್ಪ, ಯಾಕಪ್ಪ ಇವತ್ತು ಬಿಸಿ? ಪಾಪ. ಅಲ್ಲಕಂದೇವ, ನೀನು ಅಲ್ಲಿಂದ ಕುಣಿಕೊಂಡ್ ಬತ್ತೀಯಲ್ಲ, ಪಟ್ಟೆಗೆ ಹೋದ್ರೆ ಏನ್ ಮಾಡ್ತೀಯಾ? ನೀನ್ ಇದೆಯಲ್ಲಮ್ಮ, ನೀನೇನು ಹಂಗ್ ಕುಣಿತೀಯವ? ಇನ್ನು ವಯಸ್ಸು ದುಡ್ಗಿ ಕುಂದಂಗೆ 8 ತಿಂಗಳಾಗದೆ ಅಂತೀಯ, ಒಳ್ಳೆ ಅರೆ ದುಡ್ಗಿ ಕುಣಂಗ್ ಕುಣಿತೀಯ. ಬಸವಯ್ಯ, ಹೇಳುವ ನಾಗೋ. ಅದೇನೋ ಹೇಳೋ. ನಮ್ಮ ಮನೆಯವರಿಗೆ ಕಲೆ ಕಳ್ಸಂದಲ್ದ. ಹೇಳೋ. ನಾನೇನು ಕೆಂಪಮ್ಮನೇನೋ ಹಾರ ತಂದಿದ್ಯಲ್ಲೋ. ಅವತ್ಕಿಂತ ದೊಡ್ಡೋಳು ನೀನು. ದುಂಡು ಮಲ್ಲಿಗೆ ಸಿಕ್ಲವೇನೋ? ಊರು ಮಾರಿ ನೀನು. ನಾನು ಕೆಂಟಳ ಮಕ್ಕಳು. ಅದೇ ಊರು ಮಾರಿ. ಹೇಳೋ. ಅದೇ ಮಾವಯ್ಯ, ಇದು ದುಂಡು ಮಲ್ಲಿಗೆನಾ? ಅಲ್ಲ ಸುಕುಂದ್ರಾಜ. ಯಪ್ಪ ಚೆನ್ನಾಗತ್ ಕಣ. ನಾನು ಇನ್ನ ಗಟ್ಕಿದ್ದೀನೋ. ಚೆನ್ನಾಗದಿ ಕೊಡ ಅವನಿಗೆ. ನನ್ನ ನಾಳೆ ಸಾಗಾಗ್ತಿಲ್ಲೋ. ಇನ್ನ ಎಷ್ಟೆಷ್ಟು ಮನೆ ಹಾಳು ಮಾಡ್ಬೇಕು, ಇನ್ನ ಎಷ್ಟೆಷ್ಟು ಹಾಳು ಮಾಡ್ಬೇಕು, ಇನ್ನ ಯಾವ್ಯಾವ ನಾಟಕಗಳು ಹಾಳು ಮಾಡ್ಬೇಕು ಗೊತ್ತಿಲ್ಲ. ಯಾರ್ಯಾರು ಎಲ್ಲೆಲ್ಲಿ ತಿತ್ತಲ್ಲೆಲ್ಲಿ ತಂಟಾಕ್ಬೇಕು ಅಂತ ಗೊತ್ತಿಲ್ಲ. ಮಾವಯ್ಯ ಹೇಳು. ಏನು ತುಮಕೂರ್ಗೆ ಹೋಗ್ಬೇಕಾಗಿಲ್ಲ ಮಾವಯ್ಯ. ನೀನ್ ಯಾಕೆ ಮಾವಯ್ಯ ತಂದಿದೀಯಾ? ಎಲ್ಲಿತ್ತೋ ಮಾವಯ್ಯ ಇದು? ಬಸವಯ್ಯ, ಪರಮಾತ್ಮ ಹಾರ ಇದ್ದಂಗದಲ್ಲೋ. ಅವ್ವ ಮುಡ್ಕೊಂಡು ಚೆನ್ನಾಗತ್ ಕಣ ಮಾವಯ್ಯ. ನೋಡು, ಅದು ಜಾಗಿಟ್ಟು ನೀನ್ ಅಳತೆ ಸಿಕ್ಲಿಲ್ಲ. ಟೈಲರ್ ತ ಒಲೆ ಹಾಕ್ಬಿಟ್ಟು ಬಂದಿದ್ದೀನಿ. ಆಗ್ಲಿ ಕಣ, ಅಳತೆ ಕೊಡ್ಬೇಕಂತೆ. ಆಗ್ಲಿ ಕಣ, ನಾಳೆ ತಂದು ಕೊಡ್ತೀನಿ ಅದು ಜಾಗಿಟ್ಟ. ಈಗ ಸೀರೆ ತಂದಿದ್ದೀನಿ, ತಗೋ ಉಟ್ಕೋ. ಬಸವಯ್ಯ, ಈ ಪ್ರಜೆಗಳ ಮುಂದೆ ವಸ್ತ್ರವನ್ನು ಬದಲಿಸಬಾರದು ಬಸವಯ್ಯ. ಏನಾಯ್ತದೆ? ನನ್ನ ಸ್ವಾಮಿ ಚೆರುಪ್ ಮಾಡ್ಬಿಡ್ತಾರ, ಎಲ್ಲ ಬೆಳ್ಕೊಂಡ್ ತಿಂದ್ಬಿಡ್ತಾರ. ಒಳ್ಳೇದಾಯ್ತು. ಬೇಡವೋ? ಆದ ಕಾರಣ ಇದನ್ನು ತೆಗೆದುಕೊಂಡು ಹೋಗಿ ನಮ್ಮ ಅರಮನೆಯ ವಿಶ್ರಾಂತಿ ಕೊಠಡಿಯಾದ ಬೆಡ್ರೂಮಿನಲ್ಲಿ ಮಡಗವನ್ನಾಗೋ. ಬೆಡ್ರೂಮ್? ಹೌದು. ಅದೇ ಅಪ್ಪ ನೀವು ಮನೆ ಕತ್ತಿರಲ್ಲ. ಹೌದು. ನಾಚಿಕೆ ನೋಡುವ. ಅವ ಹಿಂಗೆ ಆ ಹೊಸಪೇಟೆ ಗೇಟಲ್ಲಿ ಹೋಗಿ ಬಿಟ್ಟು ಹೋಗಂಬ ಅಂತಂದ್ರೆ ಇಲ್ಲ ಬರ್ಲಿ ಇರು, ಅವನೇ ಬೇಕು. ಅಲ್ಲ ನನ್ಗೆ ಅವನೇ ಬೇಕು, ಬರ್ಲಿ ಇರು, ಇನ್ನೊಂದು ಅರ್ಧ ಗಂಟೆ ಆಗಲಿ ಅಂತ ಆವಯ್ಯ. ಅಮ್ಮ ಬಿಟ್ಟಿರಕ್ಕಾಗಲ್ ಬಂತು. ಯವ್ವ ಆಯ್ತು. ಅದೇ ನೀನು ಅಪ್ಪ ಮನೆ ಕತ್ತಿರಲ್ಲ, ಆ ಮತ್ತದಲ್ಲಿ ನೊಲಕೇಶಪ್ಪನ ಮನೆ ಅದ್ ನೋಡು. ಅಂಗಡಿ ತವಿಕ್ಬಿಡು. ಅಂಗಡಿ ತವಿಕ್ಕಲ್ಲ, ಬೆಡ್ರೂಮ್ ಮನೆ ಇಕ್ತೀನಿ ನೋಡು. ಹೋಗೋ. ಅವಕ್ಕ ಬಂದ್ ತಗತ್ರ ಪರ್ಕೆನ. ಹೋಗೋ. ಅಮ್ಮ ಸಿಕ್ಕಿಮಣಿ, ಬಸವನ್ ತಂದಿರುವ ಸೀರೆ ಕುಪ್ಪಸವನ್ನು ತೊಟ್ಟು ದುಂಡು ಮಲ್ಲಿಗೆನ ಮುಡಿದು ಪಟ್ಟಮಂಚದ ಮೇಲೆ ವಿಶ್ರಾಂತಿ ಪಡೆಯೋಣ ಬಾರಮ್ಮ ತಾಯಿ. ಹಾಗೆ ಆಗಲಮ್ಮ.
ಬಲ ಭುಜ ಕಾದಾರುವುದು ಚಲಿಪುದು ಎಡಗಣ್ಣು ಬಲ ಭುಜ ಅದರುದು ಚಲಿಪುದು ಎಡಗಣ್ಣು ಬಲ ಭುಜ ಆದಾರುವುದು ಚಲಿಪುದು ಎಡಗಣ್ಣು ಏನೆಂದು ಪೇಳಲಿ ಈ ಪರಿಮಾಯೆಯ ಏನೆಂದು ಪೇಳಲಿ ಈ ಪರಿಮಾಯೆಯ ಏನಿದೊಂದ ಪಾಶಕುನ ನೋಡೆ ಸಖಿ ಏನಿದೊಂದ ಪಾಶಕುನ ಅಮ್ಮ ಸಿಕ್ಕಿಮಣಿ ಅಮ್ಮ ಏನಾಯ್ತಮ್ಮ? ನಾನಿಲ್ಲಿ ಮಲಗಿರುವಾಗ ಒಂದು ಸ್ವಪ್ನವನ್ನು ಕಂಡೆ ತಾಯಿ. ಏನು ತಾಯಿ? ಸ್ವಪ್ನ ತಾಯಿ. ಏನಾಗಿತ್ತಮ್ಮ? ಆ ಸ್ವಪ್ನದಲ್ಲಿ ತೇರುಗಳು ಪರುಸೆಗಳು ಭೂದೇವಿ ನದಿಗಳು ಮೇಲ್ಪರ್ವತವೇ ನನ್ನ ಶಿರದ ಮೇಲೆ ಕಳಚಿ ಬಿದ್ದಂತೆ ಸ್ವಪ್ನವನ್ನು ಕಂಡೆ ಸಖಿ. ನನ್ನ ಸ್ವಪ್ನವು ಒಳ್ಳೆಯದಅಥವಾ ಕೆಟ್ಟದ್ದನ್ನು ನೀನು ತಿಳಿಸೋಳಾಗು ತಾಯಿ. ಅಮ್ಮ ನಮ್ಮ ಮಾವ ಪಂಚಾಂಗ ನೋಡೋದಲ್ಲಿ ಭಾರಿ ನಿಸಿಮ್ನಮ್ಮ. ಅವರು ತಿಳಿಸಿ ಒಳ್ಳೇದ ಕೆಟ್ಟದ ಅಂತ ವಿಚಾರಿಸಿ ಹೇಳ್ಬೇನಮ್ಮ. ಹಾಗೆ ಆಗಲಿ ಸಖಿಮಣಿ. ಹಾಗೆ ಆಗಲಮ್ಮ. ಮಾವಯ್ಯ ಏ ಮಾವಯ್ಯ, ನಿನಗೇನೇ ಮಲ್ಲಾರ ಬರೋದು ಬಂದಿರೋದು? ಎಲ್ಗೋಯ್ತಿ ಮಾವಯ್ಯ? ಅವಾಗ ಎಲ್ಗೋಯ್ತಿ ಅವಾಗ? ಈ ನಾಟಕ ಇವ್ ಪಾತ್ರ ಮುಗಿಯೋಟ ನಾನು ಅಲ್ಲೆಲ್ಲ ಉದ್ದೇಶಪಡ್ತಾಳೆ ಅವಳು. ಫಸ್ಟ್ ಇವಳು ಪಾತ್ರ ಯಾವ ಮುಗೀತದ ಓದಿಸ್ಬಿಡ್ತದೆ ನನಗೆ. ಮುಗ್ದೋಗ್ಲಿ ಮಾವಯ್ಯ, ನೋಡ್ಕೊಂಡ್ ಕುತ್ಕೊಳ್ಳಿ ಬಂತಿ ಮಾವಯ್ಯ. ಏನ ಏ ಮಾವಯ್ಯ, ಅಷ್ಟೇ ಇವಾಗ ಕರ್ದಿದ್ ಏನ್ ಹೇಳು? ಏ ಮಾವಯ್ಯ, ಅಮ್ನೋರು ನಾವು ಈ ಪಟ್ಟೆ ಮಂಚದ ಮೇಲೆ ಮಲಗಿರ್ಬೇಕಾದ್ರೆ ಅಮ್ನೋರ್ಗೆ ಹಗೋರವಾದ ಕನ್ಸ್ಬಿತ್ತಂತೆ ಮಾವಯ್ಯ. ಹಗೋರ ಕನ್ಸ್ಬಿಡ್ತ? ಏನಂತೆ ಹಗೋರ ಕನ್ಸು? ಇದೇನ ಬೀಜಕ್ಕೆ ತೋರಿ ಬಂದಂಗೆ ಬತ್ತಿ ಮೇಲೆ ಯವ್ವ. ತಾಯಿ ನಮ್ಮ ಹೋದಿರ ಇವಳು ಆಡ ಮಾತಿ ಎಟ್ಟು ಉಸಿರೋಗತ್ತಾಗ ನಗ್ತಿರಲ್ಲ ಯವ್ವ. ಅಲ್ಲ ಕಣಿಯವ, ಹೆಂಗ್ ಬತ್ತ ನೋಡಿ ಮೇಲೆ ಬತ್ತಾನ ಮ್ಯಾಲೆ ಬಿದ್ದ ಎಷ್ಟೊಂದು ಜನ ಅವ್ರೆ. ಏನವ ಲೇ ಅಲ್ಲ ನಮ್ಮ ಅಕ್ಕ ಕೂತಿಲ್ವಾ? ಯಾರು ಅಲ್ಲಿ ನಮ್ಮ ಅವ್ವ ನಮ್ಮ ಅಕ್ಕ ಕಡೆ ನೋಡ್ಯವ್ವ ಪಾಪ ಇಷ್ಟೊತ್ತಕ್ಕ ವರ ಬಣ್ಣ ಎಲ್ಲ ಹಿಂಗ್ರಿ ಸಾಡ್ಬಿಟ್ಟ. ಇವತ್ತು ನಮ್ಮ ಅಕ್ಕ ಅಂತಾನೆ. ಅಯ್ಯೋ ನೀನು ಮಕ್ಳು ನನ್ನ ಮಕ್ಕ ಚವಿಯ. ಇವಾಗ ಬಂದ್ಬಿಡ್ತು. ಯಾಕ ಏಯ್ ಏನೇ ಇವಾಗ ಕರೆದಿದ್ದು ಮಾವಯ್ಯ? ಅದು ಆಗಿರ್ಲಿ, ಅಮ್ನೋರ್ಗೆ ನಾನು ಅಮ್ನೋರು ಈ ಪಟ್ಟೆ ಮಂಚದ ಮೇಲೆ ಮಲಗಿರ್ಬೇಕಾದ್ರೆ ಹಗೋರ್ವಾದ ಕನ್ಸ್ಬಿತ್ತಂತೆ ಮಾವಯ್ಯ. ಅದೇ ಏನು ಅಂತ ಮಾವಯ್ಯ, ಈ ತೇರುಗಳು ಪರುಸೆಗಳು ಭೂದೇವಿ ನದಿಗಳು ಮೂದೇವಿ ಬಡ್ಡಿ ಮಗನೆ ಭೂದೇವಿ ನದಿ. ಅದೇ ಮೂದೇವಿ ಭೂದೇವಿ ನದಿಗಳು ಮೇಲ್ವರ್ಣದ ಪರ್ವತವೇ ಎನ್ನ ಮೇಲೆ ಕಳಚಿ ಬಿದ್ದಂತಾಯ್ತಂತೆ ಮಾವಯ್ಯ. ಹೌದಾ? ಹೌದು ಮಾವಯ್ಯ. ಇದು ಒಳ್ಳೇದು ಕೆಟ್ಟದ್ದು ಮಾವಯ್ಯ? ಸರಿ, ನಾನು ಪಂಚಾಂಗ ಹೇಳೋದು ಬಹಳ ನಿಸ್ಸುಮ. ನಾನು ನೀನು ಈ ಸುತ್ತ ಹತ್ತಳಿಗೆಲ್ಲ ಪಂಚಾಂಗ ಹೇಳೋದು ನಾನೇ. ಪಾಪ ಅದಕ್ಕೆ ಒಬ್ರು ನಿದ್ಗೆಟ್ ಕೂತವ್ರೆಲ್ಲ. ನೀನು ಎಲ್ಲ ಪಂಚಾಂಗ ನೋಡ ನಮ್ಮ ಅಕ್ಕಂಗೂ ಜಿಗಣ ಮದುವೆ ಮಾಡಿಸಿದ್ ನಾನೇನೆ. ನೀನು ನಾನು ಪಂಚಾಂಗನೇ ನಾನೇ ನೋಡಿ ಮದುವೆ ಮಾಡಿದೆ. ನಾನು ಪಂಚಾಂಗಕ್ಕೆ ಇಷ್ಟು ನೋಡ್ತೀನಿ. ನಿನಗೆ ಹೇಳು. ಮಾವಯ್ಯ ಯಾಕಿಗೆ ಇಷ್ಟು ಚೆನ್ನಾಗದಲ್ಲ ಪಂಚಾಂಗ? ಮಾವಯ್ಯ ಇದ್ರ ಹೆಸರೇನು? ಪಂಚಾಂಗದ ಹೆಸರು ಸುಮ್ನಿರ್ದೋ. ಪಂಚಾಂಗದ ಇದು ಅರ್ಕ್ಲುಗುಡ್ ಪಂಚಾಂಗ ಅಂತ. ಇದು ಯಾಕೆ ಏನ್ ತಡ್ಕೊಂಡಿರಕಲ್ವಂತ ಅದಕ್ಕೆ ಅರ್ಧ ಸುಮ್ನಿರ್ದ. ಯಾವ ಮಗ ಪಕ್ಕೆ ಹೋಯ್ತದ ಯಾವ ನೆನ್ನೆಲ್ಲ ಮಗ ಪಕ್ಕೆ ಹೋಗಿತ್ತು. ಅಲ್ಲೇ ಬಂದ್ಬಿಡದಂತ ಈಚೆಗೆ. ಕೇಳ ಇಲ್ಲ, ನಿಮ್ಮ ಹೂವನ್ನೇ ಕರ್ಕೊಂಡು ಆಡ್ಸ್ಕೊಳ್ಳಿ. ನಾನು ಹೋಯ್ತೀನಿ ಗೈ. ನಾವೇನು ಆಡಂಗಿಲ್ವೇನೆ? ಒಳ್ಳೇದ ಕೆಟ್ಟದ್ದು ಹೇಳು ಮಾವಯ್ಯ. ಏಯವ್ವ ಹೇಳ್ತೀರಿ. ಏನು ಮಾವಯ್ಯ ಮಾನ್ಯತೆ ಪ್ರಮಾಣ ಪತ್ರ ಅಂತ?
ಇಲ್ಲಿ ಏನಂತ ಗೊತ್ತೇನೆ? ಏನು ತೇರುಗಳು ಅಂದೇಲೆ ಏನ್ ಮಾವಯ್ಯ? ನೋಡಲಿ ಚಟ್ಟೋದ್ ಬಡಿಗೆ ಕಣೆ. ಹಾ ಅದೇ ಲಾಸ್ಟ್ಗೆ ಬಿದ್ರು ಮೋಟ್ರ್ ಮೇಲೆ ಟೂರ್ ಹೋಯ್ತಾರಲ್ಲ, ಬಿದ್ರು ಮೋಟ್ರ್ ಮೇಲೆ ಹಸಿರು ಬಟ್ರ ಮೇಲೆ ಲಾಸ್ಟ್ಗೆ ನಿನಗೂ ಕಟ್ತಾರೆ. ಏಯ್ ಯಾಕಂಗಂತಿ ಮಾವಯ್ಯ ನಮ್ಮ ಗುರುಗಳಿಗೆ? ಎಲ್ಲರಿಗೂ ಕಟ್ತಾರೆ ಕಣೆ. ನಿಮ್ ಮುಂದೆ ಕೇಳು. ಚಟ್ಟೋದ್ ಬಡಿಗೆ ಕಣೆ. ಹಾ ಮಾವಯ್ಯ. ಆಮೇಲೆ ಪರಿಚಯಗಳು ಅಂತಲೇ. ಹ್ಞೂ ಮಾವಯ್ಯ. ನೋಡಿ ಕೂತಿದ್ದೇನೆ ನೆಂಟರು ಇಷ್ಟು ಬಂಧು ಬಳಗ. ಈ ಬಂಧು ಬಳಗ ಹೌದು ಮಾವಯ್ಯ. ಅವರೇನೆ ಮೇಲ್ವರ್ಣದ ಪರ್ವತ, ಭೂದೇವಿ ನದಿಗಳು ಅಂದಲೇ. ಹ್ಞೂ ಮಾವಯ್ಯ. ಅದೇ ಅವ್ರ ನೆಂಟರು ಇಷ್ಟು ಬಂದಾಗ ಅದೇ ಅವರು ಅವನೆಲ್ಲ ಮಾಗಡಿನು. ಯಾರು? ಅವ್ನ ಮಾಗಡಿ ರಾಜಿ ಅಂತ. ಅವನೆಲ್ಲ ಯಾರು? ಮಾಗಡಿ ರಾಜಿ ಅಂತ. ಹೇಳು ಹೇಳು ಮುಂದಕ್ಕೆ ಹೇಳು ಮುಂದಕ್ಕೆ ಹೇಳು ಮುಂದಕ್ಕೆ. ಅವನು ಹಾ ಆ ಈಚೆಗಡೆ ಜಗ್ತಿ ಮೇಲೆ ದಿವಾನ್ ಕಟ್ ಮೇಲೆ ಅಲಂಕಾರ ಮಾಡಿಸ್ಕೊಂಡು ಮನೆಗಂಡಿರ್ತಾನಲ್ಲ. ಹಾ ಅವಾಗ ಅವ್ರ ನೆಂಟರು ಇಷ್ಟು ಬರ್ತಾರಲ್ಲ ಬಂಧು ಬಳಗರು. ಹಾ ಎಡೋ ಮನೆ ಇದೇನ ಮಾವಯ್ಯ ಮೇಲೆ ಕೂದ್ಲದಿ? ಅವ್ ನಿಂದೆ ಕಾಣ್ತಾಳೆ. ಯವ ರಾತ್ರಿ ನಾನು ಇನ್ನು ಮನಗಿದ್ನಲ್ಲಿ ಅದು ಯಾವ ಕೂದ್ಲ ಮೇಲೆ? ಆ ಏ ಮಾವಯ್ಯ ಅದು ಆಗಿರ್ಲಿ. ಮೇಲ್ವರ್ಣದ ಪರ್ವತ ಅಂದ್ರೆ ಮಾವಯ್ಯ? ಮೇಲ್ವರ್ಣದ ಪರ್ವತ ಅಂದೇನೆ. ಹಾ ಅದೇ ಅವನು ತೆಗ್ದಿರ್ತಾರಲ್ಲಿ ನೋಡಿ, ಹಿಂಗ 6 ಹಿಂಗ್ 3 ಹಾ ಹಾ ಅದ್ರೊಳಗೆ ಅವನು ಈಜ ಸಂಸಾರ ಮಾಡೋದು, ವಾಕಿಂಗ್ ಮಾಡೋದು. ಮಾವಯ್ಯ ಯಾವ್ದು ಹೆಂಗನಾಗ್ಲಿ ಇದು ಒಳ್ಳೇದು ಕೆಟ್ಟದ ಮಾವಯ್ಯ? ಹೌದಾ? ಹಾ ನೋಡಿ ಹೆಚ್ಚುವರಿ ಲಾಭಗಳಿಲ್ಲ ನೋಡು. GST ಕಟ್ಟಡ ಅಂತ ಐತೆ. ಅದೇನೆ. ಏಯ್ ನನಗೂ ಒಳ್ಳೇದಾಗುತ್ತೆ, ಯಪ್ಪ ನಮ್ಮ ಅವ್ವಂಗೂ ಒಳ್ಳೇದಾಗುತ್ತೆ, ಸೂಲಗೀತಿಗೆ ಮರಣ. ಯಾರು ನಿಮ್ಮ ಕಡೆ ಯಾರು ಅಂಟ್ಕೊಂಡ್ರು ಅದ್ರ? ಇವನೇ ಲೇ ಮಾವಯ್ಯ. ನಾನೇ ಅಲ್ಬೇನ ಮಾವಯ್ಯ ಸೂಲ್ಗಿತ್ತಿ. ಅಯ್ಯೋ ನನ್ನ ಬಾಳೆಹಣ್ಣು ಅಂತ ಎಣ್ಣೆ ಹೋಗಿ ನಿನ್ ಬಾಳಿಗೆ ಬತ್ತ ವಕ್ರ. ಹ್ಞೂ ಮಾವಯ್ಯ ಜೋರ ಮುಟ್ಬೇಡ, ಬಣ್ಣ ಹೋಯ್ತದ ಆಮೇಲೆ. ಇನ್ನೊಂದ್ಸಲ ಯಾಕಂಡ್ರೆ ಸುಂದರ ಮಾವಯ್ಯ ಇದನ್ನ ಅರ್ಧಾಕ್ಬಿಡು ಮಾವಯ್ಯ. ಇದನ್ನ ಅರ್ಧ ಹಾಕ್ಬಾರ್ದು. ಮನೇಲಿ ಯಾರು ಕಾರಣ ಕೂತ್ಕೊಂಡ್ಬಿಟ್ಟು ಮೂಲೆಯಲ್ಲಿ ಹೋಗ್ಬಿಟ್ಟು ನೆಕ್ ಕೊಡ್ಬೇಕು. ಅಪ್ಪ ನೆಕ್ಕದಲ್ಲಿ ಭಾರಿ ನಿಸ್ಸಮ. ದೇವಸ್ಥಾನಕ್ಕೆ ಹಿಂದಕ್ಕೆ ಹೋಗಿ ನೆಕ್ಬಿಡು ಮಾವಯ್ಯ. ಆಯ್ತು, ಅವನ್ ಕರ್ಲೆ ಮಾವಯ್ಯ. ಕರೆ ನಾನು ಹೇಳ್ತೀನಿ. ಯವ್ವಾ ಅಮ್ಮ ಅಯ್ಯೋ ಅಮ್ಮ ತಳಲಾರೇನೋ. ನಮ್ಮ ಔದಿರು ಆಗವ್ರೆ. ಯಾವತ್ತೂ ಒಂದು ದಿವಸ ಹಿಂಗ್ ಬಡ್ಕೊಳ್ಳಿಲ್ಲ ಬಸವಯ್ಯ. ನಮ್ಮ ಔದಿರು ನಮ್ಮ ಅಕ್ತಿರು. ಬಸವಯ್ಯ ಯವ್ವ ಅಪರೂಪ ಆಗ್ಬಿಟ್ಟು ಏನಯ್ಯವ ಇಷ್ಟೊಂದು ನೋಡ್ತೀನಿ ನಮ್ಗೆ. ಬಸವಯ್ಯ ನನ್ನ ಸ್ವಪ್ನದ ಅರ್ಥವೇನೆಂದು ನೀನು ತಿಳಿಸೋನಾಗ ಬಸವಯ್ಯ. ನಾನು ಅದನ್ನೇ ತಾನು ಹೇಳಕ್ ಬಂದಿರೋದು. ಹೇಳಕ್ಕಂದ ಯವ್ವ ನಾನು ಮನೆ ಕೂತ್ಕೊಂಡು ನಮ್ಮ ಪಂಚಾಂಗ ಕಿಸ್ ನೋಡ್ದೆ. ಹೇಳು ನಾಗೋ, ಇದ್ರಲ್ಲಿ ಏನಿದು ಗೊತ್ತಾ? ಏನೆಂಬುದಾಗಿರುವುದು? ನನಗೂ ಒಳ್ಳೇದಾಗುತ್ತೆ, ನಿನಗೂ ಒಳ್ಳೇದಾಗುತ್ತೆ, ನಮ್ಮ ಮನೆಯವರಿಗೂ ಒಳ್ಳೇದಾಗುತ್ತೆ. ಯವ್ವ ಇದು ಯಾರಿಗಾತದ್ ಗೊತ್ತಾ? ಯಾರಿಗೋ? ಬೆಳಗಾನ ನಾಟಕ ಆಡಿಸ್ಬಿಟ್ಟು ಮೌಂಟ್ ಕೋಟದಲ್ಲಿ ಓಡಿಸಿದ್ನಲ್ಲ. ಯಾರು? ಮತ್ತೊಂದು ಹನುಮಂತರಾಯಪ್ಪ. ಯಾರಿಗಾದರಾಗಲಿ 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 ಅಮ್ಮ ಎನಗಾದರಾಗಲಿ ನಿನಗಾದರಾಗಲಿ ಕೂಡಿದ ಪತಿಗೆ ಏನಾಗಬಾರದು ಬಸವಯ್ಯ. ಬಸವಯ್ಯ ಅಮ್ಮ ಬಸವಯ್ಯ ಅದು
ಯಾರಿಗಾದ್ರೂ ಆಗಲಿ, ಎನಗಾದ್ರೂ ಆಗಲಿ, ನಿನಗಾದ್ರೂ ಆಗಲಿ, ಎನ್ನ ಕೂಡಿದ ಪತಿದೇವರಿಗೆ ಏನಾಗದಿದ್ದರೆ ಸಾಕು ಬಸವಯ್ಯ. ಯವ್ವ, ಈ ಮುತ್ತಂತ ಈ ಮಾತು ಹೇಳಿ ನಮ್ಗೆ ಬಹಳ ಆನಂದ ಆಗೋಯ್ತು ಕೊಂಡ. ನೋಡಿ ಅದಕ್ಕೆ ಕೂತಿರೋ ನಾನು ತಾಯ್ದಿರು ಹಿಂಗೋಸಲ್ಲ ಅವ್ರು ಗಂಡಿರು ಹಂಗೆ ಭಾವಿಸೋದು. ಆದ್ರೆ ಸಿರಪ್ ಅವ್ರ ಕಡೆಗೆಲ್ಲ ಬಸ್ ಅದೇನ್ ಯಮ್ಮ ಅದೇನ್ ಮಾಡಿ ಒಳಿಕೋಗ್ ಮಾವಯ್ಯ, ಒಳಿಕೋಗು. ನೋಡೇದು ಎದ್ದಲ್ತೇವ ಕೆಳಗಡೆ ತೀಸಿ ಯಾಕ ಉಂಡಿ ಯಾಕಣೆ ಅಪ್ಪಚ್ಚಿ ಆಗ್ಬಿಡ್ತೋ. ನನ್ಗಿರೋಳಿನ ಒಬ್ಳೆ ಎಂಡ್ರು ಹುಷಾರು. ತಿಂಗಳ ತುಂಬಿತು ಸಖಿಯೇ ನಾಟವ ತಾಳಲಾರೆ. ಒಂಬತ್ತು ತಿಂಗಳಿಗಮ್ಮಯ್ಯ ಸಖಿಯೇ ಕಂದವರ ಬರುವ ಸಮಯ ಕಣಮ್ಮ ತಾಳಲಾರೆ ಸೈಸಾಲಾರೆ ಎಂತ ಬರುವಾದೇನ ತಾಳಲಾರೆ ಅಮ್ಮ ಸಖಿ ಅಮ್ಮ ತಾಳಲಾರೆ ನೋವ್ವ ಎದರದ ಬಾಧೆಯನ ತಾಳಲಾರೆ ನೋವ್ವ ಎರಿಗೆಯ ಬಾಧೆಯನ ಸಹಿಸಲಾರೆ ತಾಯೇ ಕಂದನ ಹಾಟವನ ಕಂದನ ಹಾಟವನ. ಹೆಣ್ಣಾಗುವುದಕ್ಕಿನ್ನ ಒಂದು ಮರವಾದರೆ ಲೇಸು ಅಮ್ಮ. ನಾ ಹೆಣ್ಣಾಗುವುದಕ್ಕಿನ್ನ ಒಂದು ಮರವಾದರೆ ಲೇಸು ಸಹಿಸಲಾರೆ ತಾಯೇ ಈ ಪರಿತಾಪವನು. ನಾ ಸಹಿಸಲಾರೆ ತಾಯೇ ಎರಿಗೆಯ ಬಾಧೆಯನೋ ತಾಳಲಾರೆ ನೋವ್ವ ಉದರದ ತಾಪವನೋ ಉದರದ ತಾಪವನೋ ಅಮ್ಮ. ತಾಯೇ ಏನ್ ಮಾಡ್ತಾ ಇದೀಯ ಒಳಗಡೆ? ಬಾಕ್ಲು ತಗಿಚ್ಚ ಕೂರ್ಗೆ ಎತ್ತೇ ತಲೆ ಮೇಲೆ ಹಾಕು. ಏ ಸೂಜಿ ಕೊಡೆ. ಇದು ಚಾಕ ತಗೋ ಒಕ್ಕೋ ಏನ್ ಸೂಜಿ ತಗೋ ಬರ್ಯಾಕನ ಅಂತೇಳಿ ಏ ದಬ್ಳ ಕೊಡೆ ದಬ್ಳ. ಏ ಹಳೆ ಬಟ್ಟೆ ಕೊಡೆ ಹಳೆ ಬಟ್ಟೆ. ಬಾಕ್ಲು ತಗಿಚ್ಚ ಕೂರ್ಗೆ ಎತ್ತೇ. ಏ ಆಗೋಯ್ತು ಅಲ್ಲೇರು. ಏನ್ ಮಾಡ್ತಾ ಇದೀಯ ಒಳಗಡೆ? ಏ ಆಗೋಯ್ತು ಅಲ್ಲೇರು. ಏನ್ ಆಗೋಯ್ತು ಆಗೋಯ್ತು ಒಳಗಡೆ ಸೇರ್ಕೊಂಡು ಅವಳು. ಏ ಅಲ್ಲೇರು ಮಾವಯ್ಯ. ಆಗೋಯ್ತು ಆಗೋಯ್ತು. ಏನ್ ಆಗೋಯ್ತು ಆಗೋಯ್ತು ಯವ್ವಾ ಸಾಕಾಗೋಯ್ತು ಕಣ ಮಾವಯ್ಯ. ಏನಿದು ಯಾವ್ದೋ ಮಗಳಿದು ಪಿಳ್ಳೆ ಯವ್ವಾ ಎಲ್ಲ ಒಂದು ಮಾಡ್ತೇನೆ. ಇದೇನು ಹೊಸ ಕಟ್ಕಲ್ಲ ಏಯ್ ಮಾವಯ್ಯ ಅಮ್ಮನ ಹೊಟ್ಟೆಲಿ ಹೆಣ್ಣು ಮಗು ಜನನಾಗಿದೆ ಮಾವಯ್ಯ. ಹೌದು ಹೊಟ್ಟೆಲಿ ಪಾಪ ಹುಟ್ಟ ಇವನ್ಗೆ ಡೆಲಿವರಿ ಆಯ್ತೆ ನನಗೆ ಆಡ್ತಾನೆ. ಹೌದು ಇವಾ ನೋಡು ನಾಗೋ ಬಸವಯ್ಯ ಪಾಪ ಹುಟ್ಟ. ಹೌದು ಕಂದ ಏನ ಪಾಪ ನೋಡೋದು ನೋಡು ನಾಗೋ ತೋರ್ಸೇವಾ. ಓಹೋ ಮಲ್ಲಾಗ್ರು ಬರ ಯಾಕೋ ಹಂಗಂತಿ ದೃಷ್ಟಿ ಆಯ್ತದೆ. ಆ ಪೋಕಟ್ ಹಿಡಿದ ಪಳ 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 ಅಂತ ಹೊಳಿತಾ ಅದಲ್ಲ ಅದು ದೃಷ್ಟಿ ಆಗುವುದು ಹಂಗನಬಾರ್ದು. ಒಂದೇ ಒಂದು ಮುತ್ತು ಕೊಡೋಣ. ಕೊಡುವನಾಗ ತಗೋ ಮಾವಯ್ಯ ಮುತ್ತು ಕೊಡು. ನಾನು ಕೊಡ್ತೀನಿ ಬಾ
ಯಾಕೋ ಹೊಡ್ದಾಡಿ ಏನೋ ಕಾಲಿನ ಕಡಲ್ಲ ಹಳ್ಳಿ ಮನಸ್ಸು ಸಡ್ದು ಬಿಡ್ತೀನಿ ಹಂಗೆಯ. ಏನಾಯ್ತು? ಅಲ್ಲ ನಾನೇನ ಪ್ರೀತಿನ ಬೂತ್ ಕೊಡೋಣ ಮಲ್ಲಗ್ರ ಮೂಗೆ ಕಟ್ಕೊಳಕ್ ಬರ್ತದಲ್ಲ ಅದು. ಏ ಬಸವಯ್ಯ, ಅದು ಆಗಲ್ಲವು. ತಾಯಿ ತನ್ನ ಕ್ಷೀರವನ್ನು ಕೊಡುತ್ತಾಳೆಂದು ಅದು ನಿನ್ನ ಮುಗಿಗೆ ತುಟಿ ಸ್ಪರ್ಶ ಮಾಡಿತು. ಹಂಗ ಹೌದು. ನೀನ್ ಇಷ್ಟ ಹೇಳಿದ್ಕೆ ಮಗ ಉಳ್ಕತ್ತು. ಇಲ್ಲ ಅಂದ್ರೆ ಎಡಗಾಲ ಹಿಡ್ಕೊಂಡು ಅದು ಹಳ್ಳಿ ಮನಸ್ಸು ಸಡ್ದು ಬಿಡ್ ನಂಗೆ. ಏ ಬಸವಯ್ಯ, ಅದು ಆಗಿರಲಿ. ಮೊದಲು ಈ ವಿಚಾರವನ್ನು ತೆಗೆದುಕೊಂಡು ಹೋಗಿ ನಿಮ್ಮ ತಂದೆಯವರ ಸಂಗಡ ತಿಳಿಸೋನಾಗೋ. ಆ ತಾತ ಯಾವ್ದೋ ಒಂದು ಹಾಡು ಹೇಳ್ಬೇಕಂತೆ. ಓ ಯಪ್ಪ ವಿಡಿಯೋ ಮಾಡಿಸ್ತವ್ರೆ. ಯಪ್ಪ ನನ್ನ ಕರೆದೆ ಅವನೊಟ್ಟಲ್ಲಿ ಹೆಣ್ಣು ಪಾಪ ಹುಟ್ಟ. ಏನು ಬಸವಯ್ಯ, ನಿಮ್ಮ ತಾಯಿ ಗರ್ಭದಲ್ಲಿ ಹೆಣ್ಣು ಮಗು ಜನನವಾಯಿತೇನೋ? ಓ ಲಕ್ಷ ಲಕ್ಷ ಭೇಷ್, ಬಹಳ ಸಂತೋಷ ಬಸವಯ್ಯ. ಆ? ಬಸವಯ್ಯ, ಯಪ್ಪ ಸಂತೃಷ್ಟನಾಧನ ಬಸವ. ಬಸವಯ್ಯ, ಸಂತೃಷ್ಟನಾದೇನೋ ಬಸವ. ಇಲ್ಲಿಗೆ ನನ್ನ ಭಂಜತನವು ತೀರಿತು ಬಸವ. ಇಲ್ಲಿಗೆ ನಾನು ಧನ್ಯನಾದೆನು. ಇಲ್ಲಿಗೆ ನನ್ನ ಬಂಜಿತನವು ತೀರಿತು. ತೀರಿತು. ನೀಗಲಿ ಹೋಗಿ ನಿಮ್ಮ ತಾಯಿ ಮತ್ತು ಮಗುವನ್ನು ಕರೆದುಕೊಂಡು ಬರುತ್ತನಾಗೋ. ಸರಿ ಹೋಗಿ ಕರ್ಕೊಂಬತ್ತೀನಿ. ಯವ್ವ ಬಸವಯ್ಯ, ಅಪ್ಪ ಕೌರ ಪ್ರಾಣೇಶ್ವರ, ಪ್ರಾಣೇಶ್ವರಿ, ನನಗೆ ಮಂಗಳವಾರ ಮೇಲೆ ಪ್ರಾಣೇಶ್ವರಿ. ಪ್ರಾಣೇಶ್ವರಿ, ಪ್ರಾಣೇಶ್ವರ, ನೋಡಿದೀಯಾ? ನಮ್ಮ ಕುಲದೇವರಾದ ಬ್ರಹ್ಮದೇವನು ಹೇಳಿದ್ದು ಹೆಣ್ಣು ಮಗು, ಕರುಣಿಸಿದ್ದು ಹೆಣ್ಣು ಮಗು. ಹೌದು ಕಾಂತ. ಬೇಷ್, ಬಹಳ ಸಂತೋಷ ಬಸವಯ್ಯ. ಆ? ನೀನೀಗಲೇ ಹೋಗಿ ನಮ್ಮ ಅರಮನೆಯ ಪಡೆದೋತ್ತಮರನ್ನು ಕರೆದುಕೊಂಡು ಬರುತ್ತನಾಗೋ. ಯಾರ ಪುರ್ಪುರ್ಲೇನಾ? ಹೌದು ಬಸವಯ್ಯ. ಕರ್ಕೊಂಬತ್ತೀನಿ. ಯೋ ಪುರ್ಪುರ್ಲು, ಯೋ ಪುರ್ಪುರ್ಲು. ನಾದವಿಲ್ಲದ ವೀಣೆ ನುಡಿಸಲಿನ್ನೇನಗೆ. ಪ್ರಾಣೇಶ್ವರಿ, ನೋಡಿದೀಯಾ? ನಾದವಿಲ್ಲದ ವೀಣೆ ನುಡಿಸಲಿನ್ನೇನಗೆ. ವೇದವಿಲ್ಲದ ಶಾಸ್ತ್ರ ಓದಲಿನ್ನೇಗೆ. ಮಾತೆ ಇಲ್ಲದ ಮೇಲೆ ಮಕ್ಕಳಿಂದೇಗೆ. ಮಾತೆ ಇಲ್ಲದ ಮೇಲೆ ಮಕ್ಕಳಿಂದೇಗೆ. ನಿಲ್ಲದ ಮೇಲೆ ಐವರು ತಾನೇಗೆ. ನಾನು ನೀನಿಲ್ಲದ ಮೇಲೆ ಐವರು ತಾನೇಗೆ. ನಾದವಿಲ್ಲದ ಮೇಲೆ ನುಡಿಸಲಿನ್ನೇನಗೆ. ವೇದವನೋದದ ಬ್ರಾಹ್ಮಣ ತಾನೇಗೆ. ವೇದವನೋದದ ಬ್ರಾಹ್ಮಣ ತಾನೇಗೆ. ನಾನು ನೀನಿಲ್ಲದ ಮೇಲೆ ಐವರು ತಾನೇಗೆ. ನಾನು ನೀನಿಲ್ಲದ ಮೇಲೆ ಐವರು ತಾನೇಗೆ. ನಾದವಿಲ್ಲದ ಮೇಲೆ ನುಡಿಸಲಿನ್ನೇನಗೆ. ಏಕೆ? ಪೂಜ್ಯರಿಗೆ ನಮಸ್ಕರಿಸುವೆನು. ರಾಜೇಂದ್ರ, ನಿನಗೆ ಮಂಗಳವಾಗಲಿ. ಏನಯ್ಯ ಇದು? ಏನೋ ಮಂಗಾಗಲಿ ಅಂತಿದ್ಯಾ? ಇಷ್ಟೊಂದು ಕುಚಾಷ್ಟೆ ಆಡುತ್ತಿರುವಲ್ಲೋ. ಅಲ್ಲ ಇದೇನು ಮಂಗಾಗ ಹೋಗುತ್ತಿದ್ಯಾ? ಮಂಗಳವಾಗಲಿ. ಮಂಗಳಾಗ್ಲಿ ಅಂತ ಹೇಳ್ತಿದ್ಯೋ? ಮಂಗಾಗ್ಲಿ ಅಲ್ಲ ಕಣ. ಮಹಾರಾಜರೇ, ಪೂಜ್ಯರೇ,
ನನ್ನನ್ನು ಕರೆಸಿದ ಸಮಾಚಾರವೇನು? ಪೂಜ್ಯರೇ, ನಿಮ್ಮನ್ನು ಕರೆಸಿದ ಕಾರಣವೆಂದರೆ ಈ ನಮ್ಮ ಮಗುವಿಗೆ ಜನ್ಮ ನಕ್ಷತ್ರವನ್ನು ನೋಡಿ ಶುಭ ನಾಮಾಂಕಿತವನ್ನು ಇಡುವಂತರಾಗಿರಿ. ಹೌದೇ ಅಮ್ಮ? ಪುರೋಹಿತರೆ, ಸ್ವಲ್ಪ ಪಿತಾಂಬರವನ್ನು ಈ ಪಕ್ಕಕ್ಕೆ ಸೇರಿಸುವರಾಗಿ ನೋಡುವರಾಗಿ ಸ್ವಾಮಿ. ಎಷ್ಟೇ ಆಗಲಿ ರಾಜಕಳೆ, ಹೌದಲ್ವಾ? ರಾಜಪುತ್ರಿ, ಎಷ್ಟು ಮುದ್ದು ಮುದ್ದಾಗಿರುವುದು. ಇರಲಿ, ನಾಮಕರಣ ಮಾಡಬೇಕು. ಸ್ವರಾಜ್. ಮಹಾರಾಜರೇ, ಪೂಜ್ಯರೇ, ಈ ಮಗುವು ಶುಕ್ರ ಮಹಾದಶೆಯಲ್ಲಿ ಶುಕ್ರವಾರ ರಾತ್ರಿ 12 ಗಂಟೆ ಸಮಯದಲ್ಲಿ ಜನಿಸಿರುವುದರಿಂದ ಅದಕ್ಕೂ ಶುಕ್ರ ದೇಶ ಮಗುವಿಗೆ ಶ್ರೀ ಬಾಲಗೌರಿ ಎಂಬುದಾಗಿ ನಾಮಕರಣ ಮಾಡುವಂತರಾಗಿ ಪೂಜ್ಯರೇ. ಹಾಗೆ ಮಾಡೋಣವೇ? ಪೂಜ್ಯರೇ, ಶ್ರೀ ಬಾಲಗೌರಿ, ಶ್ರೀ ಬಾಲಗೌರಿ, ಶ್ರೀ ಬಾಲಗೌರಿ, ಬಹಳ ಶ್ರೀ ಬಾಲಗೌರಿ. ಬಸವಯ್ಯ, ಏ ಬಸವಯ್ಯ, 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 ಮಹಾರಾಜರೇ, ಬಸವಯ್ಯ, ಬಸವಯ್ಯ, ಪೂಜ್ಯರಿಗೆ ಯಾಕೋ ಪೆಟ್ಟುಗಳು ನೋಡಿದ್ರವಯ್ಯ? ಪೂಜ್ಯರಿಗೆ ಯಾಕೋ ಪೆಟ್ಟುಗಳು ನೋಡ್ತಾರೆ ಬಸವಯ್ಯ? ಅಲ್ಲ ಕಣಪ್ಪ, ಆಗ್ಲೇ ಬಂದಾಗ ಇಂಥ ಬಾಲ ಇರ್ಲಿಲ್ಲ. ಈ ಪುರ್ಪುರ್ಲೆ ಬಂದ್ಬಿಟ್ಟು ಬಾಲ ಬಾಲ ಅಂತಾನೆಲ್ಲ ಎಲ್ಲದೇ ಬಾಲ. ಏ ಬಸವಯ್ಯ, ಹಾಗಲ್ಲವು. ಮನುಷ್ಯ ಹುಟ್ಟಿದ ಮೇಲೆ 5 ರೂಪಗಳುಂಟು. 5 ರೂಪಾಯಿ? ಹೌದು ಬಸವಯ್ಯ. ಯಾವ್ಯಾವು? ಬಸವಯ್ಯ, ಹುಟ್ಟಿದಾಗ ಬಾಲ್ಯ, 1, ಯೌವನ, 2, ಕೌಮಾರ್ಯ, 3, ಮುಪ್ಪು, 4, ಸಾವು, 5. ಹೀಗೆ 5 ರೂಪಗಳುಂಟು. ಆದ್ದರಿಂದ ಈ ನಮ್ಮ ಮಗು ಬಾಲ್ಯ ವ್ಯವಸ್ಥೆಯಲ್ಲಿ ಇರುವುದರಿಂದ ಶ್ರೀ ಬಾಲಗೌರಿ ಎಂದು ನಾಮಕರಣ ಮಾಡಿರೋದು ಬಸವಯ್ಯ. ಮಹಾಪ್ರಭು, ಈಗ ಅರ್ಥವಾಗುವಂತ ಹೇಳಿ. ಯಪ್ಪ ಬಸವಯ್ಯ, ನೀನ್ ಇಷ್ಟ ಹೇಳಿದ್ಯಾ ಪುರ್ಪುರ್ಲೆ ಉಳ್ಕಂಡ? ಇಲ್ಲ ಅಂದಿದ್ರೆ ಹೋದ ವರ್ಷದ ಕರ್ಕ್ಲು ಗುನಿ ಎಲ್ಲ ಉದುರಿಸ್ಬಿಡಿನ ಕಣಯಪ್ಪ. ಬಸವಯ್ಯ, ಪೂಜ್ಯರಿಗೆ ತಕ್ಕ ಬಹುಮಾನವನ್ನು ಕೊಟ್ಟು ಕಳಿಸುವಂತನಾಗು. ನಾ ಕೊಟ್ಕೊಳ್ಸಿದ್ರಿಯಪ್ಪ. ಪ್ರಾಣೇಶ್ವರಿ, ಪ್ರಾಣಕಾಂತ, ಈ ನಮ್ಮ ಮಗುವಿಗೆ ಹಾರತಿ ನೆತ್ತಿ ಜೋಗಳವು ನಾಡಿ ಅರಮನೆಗೆ ಕರ್ಕೊಂಡು ಬರುತ್ತಾಳಾಗು. ಹಾಗೆ ಆಗಲಿ ರಮಣ. ಅಮ್ಮ, ಅರಮನೆಗೆ ನಡೀರಿ, ತೊಟ್ಲಿಗೆ ಹಾಕಿ ಹೋಗಿರುವಂತೆ. ಆಯ್ತು ಸ್ವಾಮಿ. ಅರಮನೆಗೆ ನಡಿಯಮ್ಮ. ಹೋಗಮ್ಮ, ನೀನು ಅರಮನೆಗೆ ಹೋಗವ. ನಡಿಯಮ್ಮ. ನಮ್ಮ ಶ್ರೀ ಬಾಲಗೌರಿಯು ಪಾಠಶಾಲೆಯಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿ ಮಾಡುತ್ತಿರುವಳೇನು? ಕಣಪ್ಪ, ಚೆನ್ನಾಗಿ ಓದ್ತಾದೆ ಬಸವಯ್ಯ. ಹಾಗಾದ್ರೆ ನಮ್ಮ ಶ್ರೀ ಬಾಲಗೌರಿಗೆ 12 ವರ್ಷ ತುಂಬಿರಬಹುದು ಅಲ್ಲವೇನು ಬಸವಯ್ಯ? 12 ವರ್ಷ ತುಂಬಾಯ್ತಾ ಅಲ್ಲಿ? ಹೌದಲ್ಲವೇನ ಬಸವಯ್ಯ? ಬಸವಯ್ಯ, 12 ವರ್ಷ ತುಂಬಿದ ಹೆಣ್ಣು ಮಗಳು ಮನೆಯಲ್ಲಿದ್ರೆ ಹುಟ್ಟಿದ ಮನೆಗೆ ದರಿದ್ರ ಬರುವುದು? ಏನಪ್ಪ ಅಂದ್ರೆ 12 ವರ್ಷ ತುಂಬಿದ ಹೆಣ್ಮಕ್ಳು ಮನೇಲಿ ಹುಟ್ಟಿದ ಮೇಲೆ ದರಿದ್ರ ಬರ್ತದೆ. ಹೌದು ಬಸವಯ್ಯ. ಆದ್ರಿಂದ ಆಕೆಯನ್ನು ಉತ್ತಮವಾದ ವರವನಿಗೆ ಕೊಟ್ಟು ಲಗ್ನ ಮಾಡಬೇಕಿದ್ರವೇನೋ. ಆದ್ರಿಂದ ಶ್ರೀ ಬಾಲಗೌರಿಯನ್ನು ಪಾಠಶಾಲೆಯಿಂದ ಬಿಡಿಸಿ ಅರಮನೆಗೆ ಕರೆದುಕೊಂಡು ಬರುವಂತನಾಗ ಬಸವಯ್ಯ. ಸರಿ ಆಯ್ತು, ನಾನು ಕರ್ಕೊಂಬತ್ತೀನಿ ನಡಿ. ತಿಳಿಯಿತೋ? ಪಾಪ 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 ಬಾರವಾ. ಅಯ್ಯೋ
ಯಾಕೆ ಅವ್ರ್ತಾರೆ ಇಲ್ಲಿ? ತಮ್ಮಂದಿರೇ, ಈ ದಿವಸ ನಾವು ಗಂಗೆಗೌರಿ ಅಥವಾ ಪಾರ್ವತಿ ಕಲ್ಯಾಣ ಎಂಬತಕ್ಕಂಥ ಪೌರಾಣಿಕ ನಾಟಕವನ್ನು ಈ ದೇವಾಲಯದ ಅರ್ಚಕರಾದಂಥ ಶ್ರೀ ಕೆಂಪನ್ಮಯ್ಯನವರ ಸಮ್ಮುಖದಲ್ಲಿ ಶ್ರೀ ಕೆಂಪನ್ಮಯ್ಯವರ ಸಮ್ಮುಖದಲ್ಲಿ ಹಾಗೂ ಈ ಊರಿನ ಹಿರಿಯ ಮುಖಂಡರಾದಂಥ ಹಾಗೂ ಈ ಊರಿನ ಕಷ್ಟ ಸುಖಗಳನ್ನು ಸಾವು ನೋವುಗಳನ್ನು ನೋಡುವಂಥ ಹಾಗೂ ಹೋಗುಗಳು ನೋಡುವಂಥ ಶ್ರೀಮಾನ್ ಕೆಂಪನ್ಮಯ್ಯನವರ ಸಮ್ಮುಖದಲ್ಲಿ ಹಾಗೂ ನಿಮ್ಮೆಲ್ಲರನ್ನು ಅಗಲಿರುವಂಥ ಶ್ರೀ ಕುಮಾರಸ್ವಾಮಿಯವರ ಸಮ್ಮುಖದಲ್ಲಿ
ಗಂಗೆ ಗೌರಿ ಅಥವಾ ಪಾರ್ವತಿ ಕಲ್ಯಾಣ ಎಂಬತಕ್ಕಂಥ ಪೌರಾಣಿಕ ನಾಟಕವನ್ನು ಆಡುತ್ತಿದ್ದೇವೆ. ಆದ್ದರಿಂದ ಈ ಬಾಲಕರಲ್ಲಿ ತಪ್ಪು ತೊದಲು ನುಡಿಗಳು ಬಂದಲ್ಲಿ ಮನ್ನಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಪಾಪ 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 ಓ ಪಾಪ ಇದೆಲ್ಲ ಈ ಸ್ಕೂಲ್ ಬಿಟ್ಟು ಹೊಂಟಾಯ್ತಿದ್ವು. ಏ ಪಾಪ ಏಯ್ ನಾನು ಇಲ್ಲಿದ್ದೀನೋ? ಇಲ್ಲೇ ಇದ್ಯಾ? ನಾನು ಪಾಠಶಾಲೆಯಲ್ಲಿದ್ದೀನೋ? ಅಯ್ಯೋ ಪಾಪ ನೀನು ಹುಡುಕೊಂಡು ಎಲ್ಲೆಲ್ಲೋಗಿದೆ ಗೊತ್ತಾ? ಏಯ್ ಅಲ್ಲೆಲ್ಲ ಬರ್ಬೇಡ ಕಣ ನೀನು. ಆ ಕೊಕ್ಕೋ ಮೈದಾನ, ಕಲ್ಯಾಣಿ ತವು, ಹೈಸ್ಕೂಲ್ ತವು, ಪಿಸ್ಕೂಲ್ ತವು ಎಲ್ಲ ಹುಡುಕೊಂಬಂದಿದೆ ಕಣ ಒಂದು. ಏ ಬಸವಯ್ಯ ಅಲ್ಲೆಲ್ಲ ಬರಿಬೇಡ ಕಣ ನೀನು. ಯಾಕೆ? ನಾನು ಪರೀಕ್ಷೆ ಬರೀಬೇಕು. ನಿನ್ನ ಯೋಗಕ್ಷೇಮ ನೋಡಿದ್ ನಾನೇ ಅಲ್ವಾ? ನಾನು ಪರೀಕ್ಷೆ ಬರೀಬೇಕು. ಪರೀಕ್ಷೆನಾ? ಹೌದು. ಅಪ್ಪ ಮನೇಲಿ ಮಾಡ್ತಾವನೆ, ಪರೀಕ್ಷೆ ಬರೆಯಕ್ಕೆ ರೆಡಿ ಮಾಡ್ತಾವನಿ. ಏಯ್ ಏನು ನೀನು ಆಡೋ ಮಾತು? ಏನು ಆಡೋ ಮಾತು ಅಂದ್ರೆ ಏನು? ಈಗ ಕೂತ್ಕೊಂಡು ನೀನು ಒಂದು ನೈಟ್ ಬೆಡ್ರೂಮಲ್ಲಿ ಪರೀಕ್ಷೆ ಬರೆಯೋದಷ್ಟೇ. ಏನು 3 ತಿಂಗಳೆಲ್ಲ ರಿಸಲ್ಟ್ ಬರ್ತದೆ. ಏಯ್ ಏನು ನೀನು ಆಡೋ ಮಾತು? ಏನು ಆಡೋ ಮಾತು ಅಂತಂದ್ರೆ ಅಪ್ಪ ಹೇಳಿ ಕಳ್ಸಿರೋದು ಹಂಗೆ. ಏನಂತನೋ? ಆ ಮಗಿನ ಪಾಠಶಾಲೆ ಬಿಡಿಸಿ ಕರ್ಕೊಂಬೋಗು. ಹಾ. ಆಲೆ ಮಗಿಗೆ ಆಲೆ 12 ವರ್ಷ ಆಯ್ತು. ಹಾ. ಹುಟ್ಟಿದ ಮನೆ 12 ವರ್ಷ ತುಂಬಿದೆ ಹೆಣ್ಮಕ್ಳು ಮನೇಲಿ ಹುಟ್ಟಿದ ಮನೆ ದರಿದ್ರ ಬರ್ತದೆ. ಏನು ಬಸವಯ್ಯ? 12 ವರ್ಷ ತುಂಬಿದ ಹೆಣ್ಣು ಮಕ್ಕಳು ಮನೆಯಲ್ಲಿದ್ದರೆ ಹುಟ್ಟಿದ ಮನೆಗೆ ದರಿದ್ರ ಬರುವುದೇನೋ? ಏ ಬಸವಯ್ಯ ಆಗಿದ್ದ ಮೇಲೆ 18, 20, 21 ತುಂಬಿರೋರು ಮಸ್ತಾಗ್ ಕೂತವ್ರಲ್ಲ ಇಲ್ಲೆಲ್ಲ. ಅಯ್ಯ ಪಾಪ ನಾನು ಹೇಳ್ದೆ ಪಾಪ. ಏನಂತನೋ? ಎಲ್ಲ ಹೆಂಗೋ ಖಾಲಿ ಟೆಂಪ ತಂದಿದ್ದೀವಿ ಅಲ್ಲ, ಎಲ್ಲ ಹಿಡ್ಕೊಂಡು ಹೆಂಗೋ ನಾಡಿಗೆ ಹೆಂಗೋ ತಾವರೆಕೆರೆ ಸೆಂತೆ ಹೊಡ್ಬಿಡೋಣ ಅಂತ ಅಂದಿ. ಆಮೇಲೆ ಬಸವಯ್ಯ ಏ ಬಸವಯ್ಯ ಕುಚ್ಚ ಅಷ್ಟೇ ಮಾಡ್ಬೇಡ, ಹೋಗಿ ಕರ್ಕೊಂಬ ಅಂತ. ಏ ಬಸವಯ್ಯ ನಮ್ಮ ತಂದೆಯವ್ರ ಮಾತಿಗೆ ನಾನು ಪ್ರತ್ಯುತ್ತರ ಕೊಟ್ಟು ನಡೆದರೆ ನಾನು ಪುತ್ರಿ ಎನಿಸಿಕೊಳ್ಳಲಾರೆ. ಅಪ್ಪಾಜಿ ಎಲ್ಲಿರುವರು? ಅದೇ ಅರ್ಧ ಮನೇಲಿ. ಏಯ್ ಅದ ಅರಮನೆ ಕಣೋ. ಅದೇ ಅರ್ಧ ಮನೇಲಿ. ಏಯ್ ಅದ ಅರಮನೆ ಕಣೋ. ಅರಮನೇಲು? ಹೌದು. ಅಲ್ಲೇ ಬಾರ ಅಪ್ಪಾಜಿ ತಗೋಣ. ಯಪ್ಪ ಯಪ್ಪ ಇವನೇನು ಅವ್ವನ ಜೊತೆ ಹೋಗಿ ಮನೆಗಿನಿ ಕಂಬಿಟ್ಟು ನಾನು ನಿದ್ದೆ ಮಾಡ್ಬಿಟ್ಟ. ಇಂಥ ತನಕ ಇಲ್ಲೇ ಇದ್ದ. ಬಸವಯ್ಯ ಆ ಶ್ರೀ ಬಾಲಗೌರಿಯನ್ನು ಪಾಠಶಾಲೆಯಿಂದ ಬಿಡಿಸಿ ಅರಮನೆಗೆ ಕರೆದುಕೊಂಡು ಬಂದೆ ಏನು ಬಸವಯ್ಯ? ಕಣಪ್ಪ ಕರ್ಕೊಂಬಂದೆ. ಕರೆಸುವಂತೆ ನಾವು ಬಸವಯ್ಯ. ಪಾಪ ಓಯ್ ಪಾಪ ಅಪ್ಪ ಕೌರಬ ಕುಮಾರಿ ಕುಮಾರಿ ನಿನ್ನ ಪಾದ ಪದ್ಮಗಳಿಗೆ ವಂದಿಸುವನು ಜನಕ. ಕುಮಾರಿ ನಿನಗೆ ಮಂಗಳಹಾಲಿ ಮೇಲ್ಕೆಳ ಮಗಳೇ. ಜನಕ ಕುಮಾರಿ
ಪಾಠಶಾಲೆಯಲ್ಲಿ ತಂತ ನನ್ನ ಇಷ್ಟೊಂದು ಜಾಗರೂಕತೆಯಿಂದ ಕರೆಸಲು ಕಾರಣವೇನು ತಂದೆ? ಕುಮಾರಿ, ಜನಕ, ನಿನ್ನನ್ನು ಕರೆಸಿದ ಕಾರಣವೆಂದರೆ ನಿನಗೆ 12 ವರ್ಷ ತುಂಬಿದಿರುವುದರಿಂದ ನಿನಗೆ ಉತ್ತಮವಾದ ವರವನ್ನು ನೋಡಿ ಲಗ್ನ ಮಾಡಬೇಕಿದ್ದರು ಮಗಳೇ. ಜನಕ, ಕುಮಾರಿ, ಲಗ್ನ ಎಂದರೇನು? ಏನು ಕುಮಾರಿ? ಲಗ್ನ ಎಂದರೆ ನಿನಗೆ ಗೋಚರವಿಲ್ಲ ಮಗಳೇ. ಖಂಡಿತವಾಗಿಲ್ಲ ಜನಕ. ಕುಮಾರಿ, ಜನಕ, ನಿನಗೆ ಮದುವೆ ಮಾಡಬೇಕಿದ್ದರು ಮಗಳೇ. ಜನಕ, ಕುಮಾರಿ, ಮದುವೆ ಎಂದರೆ ಮಧುರವಾದ ಜೇನುತುಪ್ಪವೇ ಜನಕ. ಕೊಡಿ ಜನಕ, ಕೊಡಿ. ಕುಮಾರಿ, ನಿನಗೆ ವಿವಾಹ ಮಾಡಬೇಕಿದ್ದರು ಮಗಳೇ. ಜನಕ, ವಿವಾಹ ಎಂದರೆ ನಮ್ಮ ಪಾಠಶಾಲೆ ಮುಂದೆ ಒಂದು ದೊಡ್ಡ ಉದ್ಯಾನವನವಿರುವುದು. ಆ ಉದ್ಯಾನವನದಲ್ಲಿ ಕನಕ, ವಿನುತ, ಲಲಿತ ಇವರೆಲ್ಲ ಕೈ ಹಿಡ್ಕೊಂಡು ಆಟ ಆಡೋದು ಜನಕ. ಹಾಗಲ್ಲ ಮಗಳೇ, ನಿನಗೆ ಕಲ್ಯಾಣ ಮಾಡಬೇಕಿದ್ದರು ಮಗಳೇ. ಜನಕ, ಕುಮಾರಿ, ಕಲ್ಯಾಣ ಎಂದರೆ ನಮ್ಮ ಪಾಠಶಾಲೆ ಮುಂದೆ ಒಂದು ದೊಡ್ಡ ಕಲ್ಯಾಣಿ ಇರುವುದು. ಆ ಕಲ್ಯಾಣಿಯ ಜನಕ. ಏನು ಕುಮಾರಿ, ನಾನು ಹೇಳುತ್ತಿರುವ ಮಾತು ನಿನಗೆ ಗೋಚರವುದಿಲ್ಲ ಮಗಳೇ. ಖಂಡಿತವಾಗಿಲ್ಲ ಜನಕ. ಕುಮಾರಿ, ಹಾಗಾದರೆ ಮದುವೆ ವಿಚಾರವನ್ನು ಬಸವನ ಸಂಗಡ ಹೇಳುತ್ತೇನೆ, ಕೇಳಿ ತಿಳಿದುಕೊಂಡು ಲಗ್ನಕ್ಕೆ ಒಪ್ಪಿಕೋ ಮಗಳೇ. ಹಾಗೆ ಆಗಲಿ ತಂದೆ. ಬಸವಯ್ಯ, ಯಪ್ಪ, ಬಸವಯ್ಯ, ಏನಪ್ಪ? ನಮ್ಮ ಶ್ರೀಬಾಲಗೌರಿಗೆ ಲಗ್ನದ ವಿಚಾರ ತಿಳಿದರೆ ಆಕೆಯು ನನಗೆ ಲಗ್ನದ ವಿಚಾರ ತಿಳಿದಿಲ್ಲ ಅಂದ್ರೆ ತೊಳಿ, ನೀನು ಲಗ್ನದ ವಿಚಾರ ತಿಳಿದಿರುವುದೇನು ಬಸವಯ್ಯ? ನನಗೆ ಗೊತ್ತಿಲ್ವಾ? ಈ ವಯಸ್ಸ 3 ಮದ್ವೆ ಆಗಿರೋನ್ಗೆ. ಬಸವಯ್ಯ, ಹಾಗಾದ್ರೆ ನೀನು ಮದುವೆ ವಿಚಾರ ಚೆನ್ನಾಗಿ ಬಲ್ಲೆ ಏನೋ? ಬಸವಯ್ಯ, ಹಾಗಾದರೆ ಶ್ರೀಬಾಲಗೌರಿಗೆ ಲಗ್ನದ ವಿಚಾರವನ್ನು ತಿಳಿಸಿ ಮದುವೆ ಬಿಸಿ ಕರೆಸಿಕೊಂಡು ಬರುವಂತನಾಗೋ. ಆ ಋತುದಿ ನನ್ನ ಕಡೆಗೆ ಬಿಡಪ್ಪ, ಎಲ್ಲ ನಾನು ನೋಡ್ಕೊತೀನಿ. ತಿಳಿಯಿತೋ? ಪಾಪ 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 ಏನು 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 ಅಂದ್ರೆ ಅಪ್ಪ ಏನೋ ನಿನ್ಗೆ ಮದುವೆ ಮಾಡ್ತಾರಂತೆ. ಏ ಬಸವಯ್ಯ, ಮದುವೆ ಎಂದರೆ ಮಧುರವಾದ ಜೇನುತುಪ್ಪವೇನೋ? ಕೊಡೋ, ಬಾ ನೆಕ್ ಪಡಿವಂತ. ಇನ್ನೇನು? ಅಲ್ಲ ಪಾಪ, ವಿವಾಹ ಮಾಡಿಕೊಳ್ಳುವುದು. ಏ ಬಸವಯ್ಯ, ವಿವಾಹ ಎಂದರೆ ನಮ್ಮ ಪಾಠಶಾಲೆ ಮುಂದೆ ಒಂದು ದೊಡ್ಡ ಉದ್ಯಾನವನವಿರುವುದು. ಆ ಉದ್ಯಾನವನವೇನೋ? ಓ, ಉದ್ಯಾನವನದಲ್ಲಿ ಮನೇಲಿ ಒಂದು ದೊಡ್ಡ ಬೆಡ್ರೂಮ್ ಇರ್ತದೆ. ಅಲ್ಲಿ ನೀನು ನೀವು PT ಮಾಡ್ರಿ ಇಬ್ರೆ ಈಜಾಡೋದ್ರೊಳಗೆ. ಏನು ನೀನು ಆಡೋ ಮಾತು? ಅಲ್ಲ ಪಾಪ, ಕಲ್ಯಾಣ ಮಾಡಿಕೊಳ್ಳುವುದು. ಏ ಬಸವಯ್ಯ, ಕಲ್ಯಾಣ ಎಂದರೆ ನಮ್ಮ ಪಾಠಶಾಲೆ ಮುಂದೆ ಒಂದು ದೊಡ್ಡ ಕಲ್ಯಾಣ ಇರ್ಬೋದು. ಆ ಕಲ್ಯಾಣ ಏನೋ? ಮನೇಲೂ ಅದೇ ತರ ದೊಡ್ಡದೊಂದು ಬೆಡ್ರೂಮ್ ಇರ್ತದೆ. ಅದ್ರಲ್ಲೇ ನೀನೊಂದು PT ಮಾಡ್ರಿ ಇಬ್ರು ಈಜಾಡೋದು. ಏ, ನೀನು ಆಡೋ ಮಾತು ನನಗೆ ಸ್ವಲ್ಪ ಅರ್ಥವಾಗುತ್ತಿಲ್ಲವ? ಅಲ್ಲ ಪಾಪ, ಹೋಗಿ ಹೋಗಿ ಈ ವಯಸ್ಸು ಬಂದು ಹೆಣ್ಣು ಮಕ್ಳಿಗೆ ಹೇಳ್ಬೇಕಲ್ಲ. ಈ ಕಾಲದ ಹೆಣ್ಣು ಮಕ್ಳು ಅವರೇ ಕಣೆ ಯವ್ವ. ಆ ಗಂಡು ಬತ್ತವನನ್ನೋದೇ ತಡ. ಅದ್ ಹೆಂಗ್ ಕಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೋ ಗೊತ್ತಿಲ್ಲ ಕಣವ. ಏನು ಏನು? ಗಂಡಿಂದ ಫೋನ್ ನಂಬರ್ ಹಂಗೆಲ್ಲ ಮಾಡ್ತಾರೇನೋ? ಏನು ಜನ ಟ್ಯೂಬ್ ಲೈಟು. ಆಮೇಲೆ ಪಾಪ ಏನು? ಬರ್ರಿ ಅಲ್ಲೋಡಲಿ ನೋಡ, ಒಳ್ಳಿ ಮರದ ಮೇಲೆ ಕೂತ್ಕೊಂಡು ಅಲ್ಲಿ ಪಕ್ಷಿಗಳು ಎಷ್ಟು ಚೆನ್ನಾಗಿ ಕೂತಾವ್ ನೋಡಲಿ. ಆ ರೆಂಬೆ ಮೇಲೆ, ಎಲ್ಲೋ ಆ ರೆಂಬೆ ಮೇಲೆ, ಎಲ್ಲೋ ಅದು ಕೆಳಗಡೆ ರೆಂಬೆ ಮೇಲೆ. ಏ ಬಸವಯ್ಯ, ಅಲ್ಲೋಡ ಪಕ್ಷಿಗಳು ಓ ನೋಡ, ಎಷ್ಟು ಮುದ್ದಾಗಿರುವವು. ಓ ಬಾಳ ಮುದ್ದಾಗ ಅಲ್ವೇನು? ಏ ಬಸವಯ್ಯ, ಇಲ್ಲಿ ನೋಡು ಪಕ್ಷಿಗಳು ಅಲ್ಲೆಲ್ಲವೇ ಎಷ್ಟು ಮುದ್ದಾಗಿರುವವು. ನಾನ್ ತೋರಿಸಿದ ಮರದ ಮೇಲೆ. ಏ, ಅಲ್ಲಿರುವವು ನೋಡು. ಎಲ್ಲ ಸೀಸಲ್ಲವ. ಆ ಮರದಲ್ಲಿರುವವು ನೋಡು. ಅಲ್ಲೆಲ್ಲದ್ ಮರ ಅಲ್ಲಿ ನಿನಗೆ ಕಾಣ್ಸಲ್ಲ ಕಣೋ. ಓ ನನಗೆ 60 ಕರಳು ಮಳ್ಳು ಮುತ್ಕಾಗ್ಬಿಟ್ಟಿದ್ದೀನಿ ಈಗ. ಏ ಬಸವಯ್ಯ, ನೋಡ ಪಕ್ಷಿಗಳು ಎಷ್ಟು ಮುದ್ದಾಗಿರುವವು. ಬಾಳ ಮುದ್ದಾಗವ್ ನೋಡು. ಏ ಬಸವಯ್ಯ, ಆ ಪಕ್ಷಿಗಳು ಒಂದಕ್ಕೊಂದು ಏನಾಗ್ಬೇಕು? ಅವು ದಂಪತಿಗಳಬೇಕಡವ. ಹೌದೇನೋ? ಎಷ್ಟು ಮುದ್ದಾಗಿರುವವು. ಎಷ್ಟು ಮುದ್ದಾಗವಿ. ಏ ಬಸವಯ್ಯ, ದಂಪತಿಗಳಂದ್ರೇನು? ಅದೇ ಗಂಡ ಹೆಂಡ್ರು. ಹೌದೇನೋ? ಅಲ್ಲಿ ನೋಡು ಎಷ್ಟು ಮುದ್ದಾಗಿರುವವು. ಏ ಬಸವಯ್ಯ, ಗಂಡ ಅಂತಿದ್ರೇನು? ಅದೇ ಹೆಂಡ್ರು ಗಂಡ. ಹೌದಾ? ಏ ಹೆಂಡ್ರು ಗಂಡ ಅಂದ್ರೇನು? ಅದೇ ಗಂಡ ಹೆಂಡ್ತಿ. ನೀನು ಆಡೋ ಮಾತು ನನಗೆ ಅರ್ಥ ಆಗ್ತಿಲ್ಲ. ಹೋಗೋ ಏನಾಗಂದ್ರೆ? ಅದೇ ಗಂಡ ಹೆಂಡ್ರು ಗಂಡ. ಏನಾಗಂದ್ರೆ? ಅದೇ ಗಂಡ ಹೆಂಡ್ರು. ಗಂಡ ಅಂತಿದ್ರೇನು? ಇರೋ ತಕಾಯ್ತು, ನಾನು ತಲೆ ಚಚ್ಕೋಬೇಕಿರ್ತಾವು. ಏನಾಗಂದ್ರೆ? ಪಾಪ ಹಂಗ ಅವು ಹೆಂಗ ಗೊತ್ತಾ? ಯಾವ ರೀತಿ ಆಗೋ? ನಿಮ್ಮ ಅಪ್ಪನು ನಿಮ್ಮ ಅವ್ವ ಇದ್ದಂಗೆ ಅವು. ಏನು ಬಸವಯ್ಯ,
ಆ ಪಕ್ಷಿಗಳು ಆ ನಮ್ಮ ತಂದೆ ತಾಯಿ ಇದ್ದಾಗೇನು ಹೂ ಕಣವಾ ಏ ಬಸವಯ್ಯ ಆ ಎಷ್ಟು ಮುದ್ದಾಗಿರುವವು ಹೌದು ಬುದ್ಧಾಗ ಏ ಬಸವಯ್ಯ ಆಗಿದ್ದ ಮೇಲೆ ಆ ನಮ್ಮ ಮದುವೆ ಎಂದರೆ ಆ ರೀತಿ ಏನೋ ಮಗ ಅಲ್ಲೇ ರೋಡ್ ಗಾಡಿ ಎತ್ತದ ಅಲ್ಲೇ ಆ ರೀತಿ ಏನೋ ಹಾಲೆ ಇದು ತಗೋ ಶಿವಗಂಗೆ ಬಿಟ್ಟದೆ ಏ ಬಸವಯ್ಯ ಬಾರೋ ಆಯ್ತು 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 ಬಾರೋ ಕ್ರಾಸ್ ಬಸ್ಸು ಅಪ್ಪಾಜಿಗೆ ಹೇಳಂತ ಬಾರೋ ಕ್ರಾಸು SRS ಬಸ್ಸು ಆ ರೀತಿ ಏನೋ ಚಿಕ್ಕೋಟ್ಕೆರೆ ಗಡಿ ತಿರುಕಣದೆ ಏ ಬಾರೋ ಹೋಗಣ ಆಯ್ತು ಆಯ್ತು ಬಸವಯ್ಯ ಆ, ಶ್ರೀ ಭಾವಗೌರಿಗೆ ಲಗ್ನದ ವಿಚಾರವನ್ನು ತಿಳಿಸಿ ಮದುವೆ ಒಪ್ಪಿಸಿದೇನು ಬಸವಯ್ಯ ಏ ನಾನು ಹೋದ್ಮೇಲೆ ಬಿಡ್ತೀನಪ್ಪ ಬೇಷ್ ಕರೆಸುವಂತನಾಗು ಬಸವಯ್ಯ ನಾನು ಎಷ್ಟು ಜನ ಮದುವೆ ಮಾಡಿಸಿಲ್ಲ ಈ ವಯಸ್ಸಿಗೆ ನನಗೆ ಇನ್ನೂ ಒಂದು ಹೆಣ್ಣು ಸಿಗ್ತಾ ಇಲ್ಲ ಕರೆಸುವಂತನಾಗು ಬಸವಯ್ಯ ಪಾಪ ಪಾಪ ಯಾರ್ವಾ ಕುಮಾರಿ ನಿನ್ನ ಪಾದ ಪದ್ಮಗಳಿಗೆ ವಂದಿಸುವನು ಕುಮಾರಿ ನಿನಗೆ ಮಂಗಳವಾರ ಮಗಳೇ ಕುಮಾರಿ ಜನಕ ಬಸವಯ್ಯನ ಹೇಳಿದ ಮಾತುಗಳನ್ನು ಕೇಳಿ ಲಗ್ನಕ್ಕೆ ಒಪ್ಪಿರಿ ಮಗಳೇ ಒಪ್ಪಿರುವನು ಜನಕ ಆದರೆ ಅವರು ಯಾರು ಅವ್ರ ವೃತ್ತಾಂತಗಳು ಹೇಳಿರು ಆದರೆ ನಾನು ಖಂಡಿತವಾಗಿ ಲಗ್ನಕ್ಕೆ ಒಪ್ಪಿಕೊಳ್ಳುವನು ಜನಕ ಕುಮಾರಿ ಜನಕ ಹಾಗಾದರೆ ಒಬ್ಬರ ವೃತ್ತಾಂತವನ್ನು ಹೇಳುತ್ತೇನೆ ಕೇಳಿ ತಿಳಿದುಕೊಂಡು ಲಗ್ನಕ್ಕೆ ಒಪ್ಪಿಕೊ ಮಗಳೇ ಅವರು ಒಳ್ಳೆಯವರೇ ತುಂಬಾ ಒಳ್ಳೆಯವರು ಮಗಳೇ ಹೇಳುವರಾಗಿ ಯಮನರಿಗೆ ಕೊಡಲೇನೆ ಜಾಣೆ ಗೌರಮ್ಮ. ಕುಮಾರಿ ಯಮನರಿಗೆ ಕೊಡಲೇನೆ ಜಾಣೆ ಗೌರಮ್ಮ. ಯಮನರಿಗೆ ಕೊಡಲಿಲ್ಲ ಲಗ್ನವಾದೆನೋ. ಬ್ರಾಹ್ಮಣರು ಅಂತಾರೆ ಯಾರಯ್ಯ ಜನಕ ಕುಮಾರಿ ಬ್ರಾಹ್ಮಣರು ಅಂತಾರೆ ಯಾರಯ್ಯ ಜನಕ ಬ್ರಾಹ್ಮಣರು ಅಂತಾರೆ ಯಾರಯ್ಯ ಜನಕ ಯಾರಯ್ಯ ಜನಕ ಬ್ರಾಹ್ಮಣರು ಅಂತಾರೆ ಯಾರಯ್ಯ ಜನಕ ಯಾರಯ್ಯ ಜನಕ ಬ್ರಾಹ್ಮಣರು ಅಂತಾರೆ ಬಹಳ ಒಳ್ಳೆಯವರು. ಕುಮಾರಿ ಬ್ರಾಹ್ಮಣರು ಅಂತಾರೆ ಬಹಳ ಒಳ್ಳೆಯವರು. ಬ್ರಾಹ್ಮಣರು ಅಂತಾರೆ ಬಹಳ ಒಳ್ಳೆಯವರು. ಬಹಳ ಒಳ್ಳೆಯವರು. ಒಬ್ಬರು ಒಳ್ಳೆ ನನ್ನ ಮಗಳೇ ಜಾಣೆ ಗೌರಮ್ಮ. ಜಾಣೆ ಗೌರಮ್ಮ. ಜಾಣೆ ಗೌರಮ್ಮ. ಜಾಣೆ ಗೌರಮ್ಮ. ಜಾಣೆ ಗೌರಮ್ಮ. ಜಾಣೆ ಗೌರಮ್ಮ. ಕುಮಾರಿ ಜನಕ ಬ್ರಾಹ್ಮಣರೆಂದರೆ ಶಾಸ್ತ್ರ ಪುರಾಣಗಳನ್ನು ತಿಳಿದಿರತಕ್ಕಂಥವರು. ಅವರು ನೀನು ಮದುವೆ ಆದರೆ ಸುಖದಿಂದ ಇರಬಹುದು ಮಗಳೇ. ಜನಕ ಕುಮಾರಿ ನೀವು ಆಡುವ ಮಾತು ನನಗೆ ಸ್ವಲ್ಪ ಅರ್ಥವಾಗುತ್ತಿಲ್ಲ ತಂದೆ. ಅರ್ಥವಾಗುವಂತ ಹೇಳಿದರೆ ನಾನು ಖಂಡಿತವಾಗಿ ಲಗ್ನಕ್ಕೆ ಒಪ್ಪಿಕೊಳ್ಳುವೆನು ಜನಕ. ಏನು ಕುಮಾರಿ ನಾನು ಹೇಳಿದ್ರು ಮಾತು ನಿಮಗೆ ಗೋಚರವುದಿಲ್ಲ ಮಗಳೇ. ಖಂಡಿತವಾಗಿಲ್ಲ ತಂದೆ. ಕುಮಾರಿ ಹಾಗಾದ್ರೆ ಬ್ರಾಹ್ಮಣರ ವಿಚಾರವನ್ನು ಬಸವನ ಸಂಗಡ ಹೇಳುತ್ತೇನೆ ಕೇಳಿ ತಿಳಿದುಕೊಂಡು ಲಗ್ನಕ್ಕೆ ಒಪ್ಪಿಕೊ ಮಗಳೇ. ಹಾಗೆ ಆಗಲಿ ಜನಕ. ಬಸವಯ್ಯ 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 ಶ್ರೀಬಾಲ ಗೌರಿಗೆ ಬ್ರಾಹ್ಮಣರ ವಿಚಾರ ಹೇಳಿದರೆ ಆಕೆ ಗೋಚರವಿല്ലെಂದಿರುತ್ತಿರಳು. ನಿನಗೆ ಬ್ರಾಹ್ಮಣ ವಿಚಾರ ಗೋಚರಿರುವುದೇನೋ? ಓ ನನಗೆ ಗೊತ್ತಿಲ್ವಾ ಅವ್ರ ಮನೆ 5 ವರ್ಷ ಇದ್ದೆ. ಏನು ಬ್ರಾಹ್ಮಣರ ಮನೆಯಲ್ಲಿ 5 ವರ್ಷ ಕೆಲಸ ಮಾಡಿಕೊಂಡಿದ್ದೀಯ ಬಸವಯ್ಯ? ಓ. ಏನು ಕೆಲಸ ಮಾಡಿಕೊಂಡಿದ್ದೆ? ಎಷ್ಟು ಸಂಬಳ ಕೊಡ್ತಿದ್ದರು? ಬ್ರಾಹ್ಮಣ ಮನೆ ನೀನಪ್ಪ ಕೆಲಸ ಮಾಡೋದು ಆಳೆ ಚುಚ್ಕೊಂಡಿದ್ದೆ ಕಣಪ್ಪ, ಎಲೆ ಹೆಸರಿ ಎಲೆ ಚುಚ್ಕೊಂಡಿದ್ದೆ. ಯಾವ ರೀತಿ ಚುಚ್ಚಿದ್ದೀಯ ಬಸವಯ್ಯ? ನಾನಾ ಹೇಳುವಂತ ನಾವು ತುಪ್ಪ ಬಿಟ್ಟರು ಹರಿಯಕ್ಕಿಲ್ಲ, ನೀರು ಬಿಟ್ಟರು ಸೋರಕ್ಕಿಲ್ಲ. ಪೂನಾಗೂ ಪಾರ್ಸಲ್, ಬಾಂಬೆಗೂ ಪಾರ್ಸಲ್, ಬಸವಯ್ಯ. ಪಾರ್ಸಲ್ ಮೇಲೆ ಪಾರ್ಸಲ್. ಬಸವಯ್ಯ ಹಾಗಾದ್ರೆ ನೀನು ಬ್ರಾಹ್ಮಣರ ವಿಚಾರ ಚೆನ್ನಾಗಿ ಬಲ್ಲೆ ಏನೋ? ಚೆನ್ನಾಗೋದು ಬಸವಯ್ಯ ಹಾಗಾದರೆ ಶ್ರೀಬಾಲ ಗೌರಿಗೆ ಬ್ರಾಹ್ಮಣರ ವಿಚಾರವನ್ನು ತಿಳಿಸಿ ಲಗ್ನಕ್ಕೆ ಒಪ್ಪಿಸಿ ಕರೆಸುವಂತನಾಗೋ. ಯಾರು ತುದಿ ನಾನು ಕಡಿಗೆ ಬಿಡಪ್ಪ, ನಾನು ನೋಡ್ಕೋತೀನಿ. ತಿಳಿಯಿತೋ? ನೀನ್ ನಡಿ ನೋಡು ಮನೆಗೆ. ಪಾಪ ಕೊಟ್ರೆ ಕಾಸು ಕೊಡ. ಪಾಪ ಅಂತ ಏ ಬಸವಯ್ಯ ಇಲ್ಲೇ ಇದ್ಯಾ? ನಾನು ಇಲ್ಲೇ ಇದ್ದೀನೋ. ನಾನೆಲ್ಲೋ ಯಾರೋ ಬಾಯ್ ಫ್ರೆಂಡ್ ತರ ಕಂಪಲ್ಸರಿ ಮಾಡಕ್ ಹೊಂಟಾಗಿದ್ದೀನೋ ಅನ್ಕೊಂಡಿದ್ದೆ. ಏನು ಅದೇನು ಅಪ್ಪ ನಿನ್ಗೆ ಬ್ರಾಹ್ಮಣ ಕೊಟ್ಟು ಮದುವೆ ಮಾಡ್ತಾರಂತೆ? ಏ ಬಸವಯ್ಯ ಆ? ಈ ಬ್ರಾಹ್ಮಣರು ಅಂದ್ರೆ ಒಳ್ಳೆಯರೇನು? ಅಯ್ಯ ಪಾಪ ಹೋಗಿ ಹೋಗಿ ಆ ಬ್ರಾಹ್ಮಣರು ಒಪ್ಕೊಂಡಿದ್ಯಾ? ಯಾಕೋ ಅದ್ರಲ್ಲಿ ಆ. ಅವ್ರ ವಿಚಾರ ನಿನ್ಗೇನಾದ್ರು ಗೊತ್ತಾ? ಏನು ಅವ್ರ ವಿಚಾರ ನಿನ್ಗೇನಾದ್ರು ಗೊತ್ತಾ? ಗೊತ್ತಿಲ್ವೋ? ಗೊತ್ತಿಲ್ವಾ?
ನೋಡ ಅವ್ರ ವಿಚಾರ ಎಲ್ಲ ನಂಗೆ ಚೆನ್ನಾಗಿ ಗೊತ್ತು, ನಾನು ಹೇಳ್ತೀನಿ. ಆದ್ರೆ ಹಾ ಅವ್ರು ಒಪ್ಕೊಳಕ್ಕಿಂತ ಮುಂಚೆ ಹಾ ನಾನು ನಿನ್ಗೊಂದು ಬುದ್ಧಿ ಮಾತು ಹೇಳ್ತೀನಿ, ಕೇಳ್ತೀಯಾ? ಏನದು? ನೋಡೋ, ನನ್ನ ಮಾತಿಲ್ದಲೆ ಹಾ ನೀನು ಯಾರನ್ನಾರೋ ಮದುವೆ ಆದೆ, ಹಾ ನೀನು ಕೆಟ್ಟ 3 ದಿವಸ. ಏ ಬಸವಯ್ಯ, ನಿನ್ನ ಮಾತಿಂದಲೇ ನಾನು ಖಂಡಿತವಾಗಿ ಲಗ್ನಕ್ಕೆ ಒಪ್ಪಿಕೊಳ್ಳುವುದಿಲ್ಲವೋ? ಇದೇ ಮಾತು? ಹೌದಾ? ನಿಮ್ಮ ಅವ್ವನಣೆ? ಏನೋ ನಿಮ್ಮ ಅವ್ವನಣೆ? ನಿನ್ನ ಮೇಲೆ ಹಣ ಕಣೋ. ಇಲ್ಲ, ಅದ್ಯಾರ ನಿಮ್ಮ ಅಜ್ಜಿ? ಆ? ಅದೇ ನಿಮ್ಮ ಅಜ್ಜಿ ಈರಮ್ಮನಿಗೂ ಏ ನಿನ್ನ ಮೇಲೆ ಹಣ ಹೇಳಲ್ಲ ಕಣ, ಒಪ್ಕೊಳಲ್ಲ ಕಣ. ಒಪ್ಕೊಳಪ್ಪ. ಹೌದಾ? ನನ್ನ ಮಾತಿಲ್ಲ ನೀ ಒಪ್ಕೊಳಲ್ವಾ? ಹಾಂ. ಈರಮ್ಮ ಎಲ್ಲಿ ಕೂತ್ಕೊಂಡು ನಮ್ಗೆ ಗೊತ್ತಾಗ್ತಿಲ್ವಲ್ಲ. ಏ ಚಳಿ ಬಿಡ, ಯಾಕೆ ಹುಡುಕ್ತಿ? ಈ ಹಂಗಾರೆ ತಿರ್ಕತ್ತಲ್ಲ ಇವರು ಈರಮ್ಮ. ಏ ಬಸವಯ್ಯ, ಆ ಮಾತು ಆಗಿರಲಿ, ಅವ್ರೆಲ್ಲಾದ್ರೂ ಕುತ್ಕೊಳ್ಳಿ. ಈ ಬ್ರಾಹ್ಮಣರು ಅಂದ್ರೆ ಒಳ್ಳೆಯರೇನೋ? ಪಾಪ, ಈ ಬ್ರಾಹ್ಮಣರು ಯಾರು ಗೊತ್ತಾ ಪಾಪ? ಯಾರು? ಈ ಮದುವೆ ಮಾಡ್ಸಕ್ಕೆ, ಈ ತಿಥಿ ಮಾಡ್ಸಕ್ಕೆ, ಹೋಮ ಸುಡಕ್ಕೆಲ್ಲ ಬರ್ತಾರ ನೋಡು ಯಾರು? ಬ್ರಾಹ್ಮಣರು. ಹೌದೇನೋ? ಅವ್ರೇನಿ. ಆಮೇಲೆ ಬಸವಯ್ಯ ನೋಡ, ಈ ಬ್ರಾಹ್ಮಣರು ಹೆಂಗ್ ಗೊತ್ತಾ ಪಾಪ? ಯಾವ ರೀತಿನೋ? ಇತ್ ಕಡೆ ನೆಲಮೂಲಕ್ಕೆ ಹೋಗ ಹಾ ಒಂದ್ ಕಚ್ಚೆ ಬಿಚ್ಚಾಕ, ಹಾ ಇತ್ ಕಡೆ ತುಮಕೂರು ಕಡೆಗೆ ಹೋಗ ಹಾ ಒಂದ್ ಕಚ್ಚೆ ಬಿಚ್ಚಾಕ, ಹಾ ಇತ್ ಕಡೆ ದಾವಸ್ಪೇಟೆ ಕಡೆಗೆ ಹೋಗ ಹಾ ಒಂದ್ ಕಚ್ಚೆ ಬಿಚ್ಚಾಕ. ಹಂಗೆಲ್ಲ ಮಾಡ್ತಾರೇನೋ? ಯಾಕೆ ಹೇಳು? ಯಾಕೋ? ಈ ಮದುವೆ ಮನೆಗಳಲ್ಲಿ ಹೋದ್ರೆ ಹಾ ಈಗ ಇವರು ಗಂಡೋರು ಪಣ್ಣೋರು ಹಾ ಅಷ್ಟನ್ನ ಕಲಿಸ್ತಾ ಇರ್ತಾರೆ ಪಾಪ. ಅಷ್ಟನ್ನ ಗಂಡನಿಗೆ ಅಷ್ಟನ್ನ ಇಕ್ಬೇಕಲ್ಲ. ಹೌದು. ಆ? ಹಾ ಅವಾಗ ಅರ್ಜೆಂಟ್ ಮಾಡ್ಬಿಡ್ತಾರೆ ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು. ಹಾ ಅವಾಗ ಏನ್ ಮಾಡ್ತಾರೆ ಗೊತ್ತಾ? ಹಾ ಅರ್ಜೆಂಟಲ್ಲಿ ಎದ್ದೋ ಕೈ ತೊಳೆಯಕ್ ಆಗಲ್ವಲ್ಲ, ಹೌದೇನೋ? ಪಂಚೆಗೆ ಹಾ ಹಿಂಗೆ ಸೀಟ್ಕೊಂಡ್ಬಿಡ್ತಾರೆ ಪಾಪ, ಹಾ ಹಿಂಗೆ ಸೀಟ್ಕೊಂಡ್ಬಿಡ್ತಾರೆ. ಹೌದೇನೋ? ಆ ಗಂಡು ಹೆಣ್ಣಿಗೆ ಅಷ್ಟನ್ನ ಇತ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಹಾ ಇವರು ಮಾತ್ರ ಪಕ್ಕ ಹಚ್ಕೊಂಡ್ಬಿಡ್ತಾರೆ. ಹೌದೇನೋ? ಹ್ಞೂ. ಆಮೇಲೆ ಬಸವಯ್ಯ? ಆಮೇಲೆ ಪಪ್ಪ ಇವ್ರ ಮನೇಲಿ ನೋಡ, ಆ ಶಾಸ್ತ್ರ ಹಾ 18 ಪುರಾಣ, ಹಾ 32 ಉಪನಿಷತ್ತು, ಹಾ 64 ವಿದ್ಯೆಲಿ ಪಾರ ಆಗ್ತಾರೆ ನೋಡು. ಏನು ಬಸವಯ್ಯ, ಇವೆಲ್ಲ ನನ್ನ ಖಂಡಿತವಾಗಿ ಸಾಧ್ಯವೇನೋ? ಕಲಿಬೇಕು. ಆಮೇಲೆ ಬಸವಯ್ಯ? ಆಮೇಲೆ ಪಪ್ಪ ಇವ್ರ ಮನೇಲಿ ಒಪ್ಪತ್ಗೆ ಒಂದೇ ಒಂದು ಊಟ ತಿನ್ಬೇಕು. ನಾನು ಇನ್ನೇನು ಒಂದೂಟ ಮಾಡಕ್ಕಾಗುತ್ತೇನೋ? ಯಾಕೆ ಇಲ್ಲಿ 3 ಹೊತ್ತು ಗಡಿಸಲ್ಲ, ಅದಕ್ಕ ಅವ್ರ ಮನೆ ಒಂದೇ ಊಟ ತಿನ್ಬೇಕಾಗಿರೋದು. ಆಮೇಲೆ ಬಸವಯ್ಯ? ಆಮೇಲೆ ಇಡೋ, ನಿತ್ಯ ತಣ್ಣೀರ್ ಸ್ನಾನ ಮಾಡಬೇಕು, ಹಾ ನಿತ್ಯ ಮಡಿ ಬಟ್ಟೆನೇ ಉಡ್ಬೇಕು ಪಾಪ. ನಾನು? ಹ್ಞೂ. ಆಮೇಲೆ? ಇಲ್ಲ, ನಿಮ್ಮ ಅಜ್ಜಿ ಈರಮ್ಮ ಕರ್ಕೊಂಡೋಗಿ ಮಾಡ್ತಾರೆ. ಏಯ್, ನಮ್ಮ ಅಜ್ಜಿ ಕೈಲಿ ಆಗಲ್ಲ ಕಣೋ. ಇಲ್ಲ, ನಿಮ್ಮ ಅವ್ವನ್ ಕರ್ಕೊಂಡೋಗಿ. ನಮ್ಮ ಅವ್ವ ಮಲ್ಕೊಂಡವ್ ಕಣ ಅಲ್ಲಿ ಹಿಂದಗಡೆ. ಇಲ್ಲ, ಎಬ್ಬರ್ಸ್ ಕರ್ಕೊಂಡೋಗಿ ಚೆನ್ನಾಗಿ ದೊಂದುಗೆ ಚೆನ್ನಾಗಿ ಕರ್ಕೊಂಡು. ಏ ಬಸವಯ್ಯ, ನಾನು ಖಂಡಿತವಾಗಿ ಆಗೋದಿಲ್ಲ ಬಿಡು. ಅದಿರ್ಲಿ ಬಿಡು. ನಿನಗೆ ಸಂಧ್ಯಾ ವಂದನೆ ಗೊತ್ತಾ? ಏನು ಹಂಗಂದ್ರೆ? ಸಂಧ್ಯಾ ವಂದನೆ ಗೊತ್ತಿಲ್ವಾ ನಿನ್ಗೆ? ಗೊತ್ತಿಲ್ಲವೋ? ಅಣ್ಣ, ಹಲೋ, ಏನು ಹಂಗಂದ್ರೆ? ಸಂಧ್ಯಾ ವಂದನೆ ಗೊತ್ತಿಲ್ವಾ ನಿನ್ಗೆ? ಗೊತ್ತಿಲ್ವೋ? ಹೇಳ್ತೀನಿ ಕೇಳ್ಪಪ್ಪ. ಆ ಊರ್ಗೋಗಿ ಈ ಊರ್ಗೋಗಿ ಕಚ್ಚೆ ಬಿಚ್ಚಾಕಿರ್ತ ನೋಡು, ಹಾ ಆ ಬೆಲೆಲಿ ಮುಂದ್ಗಡೆ ದೇವ್ರಿಗೆ ಇರೋದು ನೋಡ್ಪಪ್ಪ, ಹಾ ಆ ದೇವ್ರಿಗೆ ತಗೊಂಡೋಗ್ಬೇಕು. ಹಾ ಎಲ್ಲ ಹಿಂಡ್ಬಿಟ್ಟು ಆ ಏರಿ